ನಂದು ಅಂತ ಯಾವುದು ಸ್ವಂತಿಕೆಯಿಂದ ನನ್ನ ಮಾಲೀಕತ್ವವನ್ನು ವಹಿಸಿ ಹೇಳುವಂಥ ವಿಚಾರಗಳು ಯಾವುದೂ ಇಲ್ಲ. ಕರ್ಮಚಾರಿ ಭಾವದಿಂದ ಕರ್ಮಯೋಗಿ ಭಾವ ಬರೆಸಬೇಕು ಅಂತ ಪ್ರಧಾನಿಗಳು ಹೇಳ್ತಾರೆ. ಸರ್ಕಾರ ಸುಲಭವಾದ ದಾರಿಯನ್ನು ಹಿಡಿಯೋದು ಸಹಜ. ಎಷ್ಟು ಜನ ನಾವುಗಳೆಲ್ಲ ನಮ್ಮ ಸಮುದಾಯಕ್ಕೆ ವಾಪಸ್ ಹೋಗಿ ದುಡಿತಾ ಇದ್ದೀವಿ. ಫೋನ್ ಅಗತ್ಯನಾ ಅಂತ ಪ್ರಶ್ನೆಕ್ಕಿಂತ ಹೊಸ ಮಾಡಲ್ ಅಗತ್ಯ ಅಂತಲೇ ಅನ್ಸುತ್ತೆ. 17 ಬಂದ್ಬಿಡ್ತಲ್ಲಪ್ಪ ನನ್ನ ಹತ್ರ ಇಲ್ಲ ಅಂತ, ಅದು ಡೆವಲಪ್ಮೆಂಟ್ ಅಂತ ಅಂದ್ಕೊಂಡ್ರೆ ಭಾಳ ಮುಂದೆ ಬಂದಿದ್ದೀವಿ ನಮ್ಮ ದೇಶದಲ್ಲಿ. ನಾವು ಪ್ರಶ್ನೆ ಕೇಳುವ ಶಕ್ತಿ ನನ್ನಲ್ಲಿ ಬಂದಿದ್ಯಾ ಅಂತ ಕೇಳಿದ್ರೆ ಆ ಡೆವಲಪ್ಮೆಂಟ್ ತುಂಬ ಹಿಂದೆ ಇದ್ದೀವಿ. ಏರ್ಪೋರ್ಟು ಬೇಕು, ಕರೆಂಟು ಬೇಕು, ಆಧುನಿಕತೆಯೂ ಬೇಕು. ಆದರೆ ಆಧುನಿಕತೆ ಸದ್ಬಳಕೆ ಮಾಡುವಂಥ ಸತ್ಪುರುಷರು ಕಟ್ಟಬೇಕು. ಈ ವಿವೇಕಾನಂದರ ಮಾತು ಹಾಗೂ ಅವರ ಕೃತಿಗಳು ನಿಮ್ಮ ಜೀವನದಲ್ಲಿ ಪದೇ ಪದೇ ನಿಮಗೆ ಅದೊಂದೇ ಆದರ್ಶವಾಗಿ ನಿಂತಿದೆ. ನಾನು ಮಾಡಿರೋ ಎಲ್ಲ ಕೆಲಸಕ್ಕೂ ನೀವು ಅದಕ್ಕೆ ಬೇರೆ ಹುಡುಕಿದ್ರೆ ಸ್ವಾಮೀಜಿ ಸಂದೇಶಕ್ಕೆ ಹೋಗುತ್ತೆ. ಅದು ನಮ್ಮ ಎಕನಾಮಿಕ್ ಆ್ಯಕ್ಟಿವಿಟೀಸ್ ಇರ್ಬೋದು, ಇವತ್ತು ನಾನು ಮಾಡ್ತಿರ್ತಕ್ಕಂಥ ಮಿಷನ್ ಕರ್ಮಯೋಗಿ, ಏನು ಕ್ಷಮತಾ ವಿಕಾಸ ಆಯೋಗ ಅಂತ ಹೇಳಿದ್ರಿ, ನಮ್ಮ ಅಧಿಕಾರಿಗಳಿಗೆ ಈ ಜನಸೇವೆ ಮಾಡುವಂಥ ಮನಪರಿವರ್ತನೆ ಮಾಡುವಂಥದ್ದು, ಕರ್ಮಚಾರಿ ಭಾವದಿಂದ ಕರ್ಮಯೋಗಿ ಭಾವ ಬರೆಸಬೇಕು ಅಂತ ಪ್ರಧಾನಿಗಳು ಹೇಳ್ತಾರೆ. ವಿವೇಕಾನಂದರ ವಿಚಾರಗಳ ಅಡಿಪಾಯದಲ್ಲೇ ಮಾಡಲಿಕ್ಕೆ ಸಾಧ್ಯವಾಗ್ತಿರೋದು. ಸೊ ನಾನು ತುಂಬ ಕಡೆ ಹೇಳ್ತೀನಿ, ನಂದು ಅಂತ ಯಾವುದು ಸ್ವಂತಿಕೆಯಿಂದ ನನ್ನ ಮಾಲೀಕತ್ವವನ್ನು ವಹಿಸಿ ಹೇಳುವಂಥ ವಿಚಾರಗಳು ಯಾವುದೂ ಇಲ್ಲ. ಪುಸ್ತಕಗಳು ಇಷ್ಟೆಲ್ಲ ಬರೆದಿದ್ದು ಸಹ ನಂದು ಅಂತ ಏನೂ ಇಲ್ಲ. ಇದೆಲ್ಲವೂ ಕೂಡ ನಾನು ಅವರ ಸಂದೇಶದಿಂದ ಅರ್ಥೈಸ್ಕೊಂಡು ನನಗೇನು ಅರ್ಥವಾಯಿತು ಅದನ್ನು ಬರೆದಿದ್ದೀನಿ. ಸ್ವಾಮೀಜಿ ಎಲ್ಲ ಅವ್ರು ಹೇಗೆ ಅಂದರೆ ಒಂದು ಈರುಳ್ಳಿ ಸಿಪ್ಪೆ ಇದ್ದಾಗೆ, ನಾವು ಒಂದು ಅರ್ಥ ಮಾಡ್ಕೊಂಡಿದ್ದು ಒಂದು ಸಿಪ್ಪೆ ಬಿಚ್ಚಿದ್ರೆ ಇನ್ನೊಂದು ಸಿಪ್ಪೆ ಇರುತ್ತೆ, ಲೇಯರ್ ಮೇಲೆ ಲೇಯರ್ ಬರ್ತಲೇ ಇರುತ್ತೆ. ನಾವು ನಮ್ಮ ತಯಾರಿಕೆ ಆಧಾರಿತವಾಗಿ ಅವ್ರನ್ನ ಅರ್ಥ ಮಾಡ್ಕೊಳ್ಳೋಕೆ ಸಾಧ್ಯ, ಅವರವರ ಭಾವಕ್ಕೆ. ಸೊ ನನಗೆ ಅರ್ಥವಾಗಿದ್ದು ನನ್ನ ಎಲ್ಲ ಬೇರೆ ಅಭಿವೃದ್ಧಿ ಬಗ್ಗೆನೂ ನಾನು ವಿವೇಕಾನಂದ ತಂದಿದ್ದೀನಿ ಎಲ್ಲ ಕಡೆ. ಈಗ ಪವರ್ ವಿತಿನ್ ಪುಸ್ತಕದ ಬಗ್ಗೆ ಮಾತಾಡಿದ್ವಿ. ಅದು ಭಾರತೀಯ ನಾಯಕತ್ವ ಆಧಾರಿತ ವಿಚಾರಗಳನ್ನು ಒಂದು ಫಿಲ್ಟ್ರಾಗಿ ಇಟ್ಕೊಂಡು ಬರೆದಂಥ ಪುಸ್ತಕ. ಅದರ ಆ ದೃಷ್ಟಿಕೋನದಲ್ಲಿ ಪ್ರಧಾನಿಗಳನ್ನು ಗಮನಿಸಿ ಅವ್ರ ಜೊತೆ ಕೆಲಸ ಮಾಡಿದ ಇದರಲ್ಲಿ ನೋಡಲಿಕ್ಕೆ ಅವಕಾಶ, ಮಾತಾಡಲಿಕ್ಕೆ ಅವಕಾಶ ಸಿಕ್ಕಿದ್ದರಿಂದ ಅದನ್ನು ಅದು ಫಿಲ್ಟರ್ ಮುಖಾಂತರ ನೋಡಿದ್ದು. ಆ ಪುಸ್ತಕದಲ್ಲೂ ಕೂಡ ಒಂದು 20 ಸಲ ವಿವೇಕಾನಂದ ಹೆಸರು ಬಂದಿದೆ. ಸೊ ನನ್ನನ್ನು ಕೇಳ್ಕೊತೀನಿ, ನನ್ನ ಥಿಂಕಿಂಗ್ ಇಡೀ ಕೂಡ ಇಟ್ ಈಸ್ ಕಂಪ್ಲೀಟ್ಲಿ ಡಿಪೆಂಡೆಂಟ್ ಆನ್ ಸ್ವಾಮೀಜಿಸ್ ವರ್ಕ್ಸ್ ಆ್ಯಂಡ್ ವರ್ಡ್ಸ್ ಅಂತ ಹೇಳ್ಬೋದು. ಸೊ ನಾನು ಕೇಳ್ತೀನಿ, ಅನ್ಅಬ್ಯಾಶ್ಡ್ ಪ್ಲೇಜಿಯರಿಸಮ್ ಅಂತೀನಿ. ಬಾಲು, ಈಗ ಬಹುಶಃ 30-40 ವರ್ಷವೇ ಆಗಿರ್ಬೋದು ನೀವು. 41 ಆಗೋಯ್ತು. ಇದು ಸೋಲಿಗರು, ಟ್ರೈಬಲ್ಸ್ ಜೊತೆ ಕೆಲಸ ಮಾಡ್ತಾ, ಈಗ ಆ ಟ್ರೈಬಲ್ಸ್ ಮಧ್ಯೆನೇ ಅನೇಕ ಯುವಕರು ಜವಾಬ್ದಾರಿಯುತ ಆಗಿದ್ದಾರೆ, ಎಜುಕೇಟೆಡ್ ಆಗಿದ್ದಾರೆ, ಬೇರೆ ಬೇರೆ ಕೆಲಸಕ್ಕೆ ಸೇರ್ಕೊಂಡಿದ್ದಾರೆ. ಅವ್ರುಗಳು ಹೇಗೆ ಆ ಟ್ರೈಬ್ನ ಉದ್ಧಾರಕ್ಕೆ ಅಥವಾ ನಿಮ್ಮ ಹಾಗೆ ಪ್ರಯತ್ನಗಳನ್ನು ಮಾಡಲಿಕ್ಕೆ ಅವರು ಕೈ ಜೋಡಿಸ್ತಾರ? ತುಂಬ ಕಡೆ ಮಾಡ್ತಾರೆ. ಈಗ ಉದಾಹರಣೆಗೆ ಲೈವ್ಲಿಹುಡ್ ಪ್ರೋಗ್ರಾಮ್ಸ್ ಆಗಿರ್ಬೋದು, ಅಥವಾ ಸಮುದಾಯದ ಚಟುವಟಿಕೆಗಳಾಗಿರ್ಬೋದು, ಅವರವ್ರ ರೀತಿಯಲ್ಲಿ ಅವರವರ ಕ್ಷೇತ್ರದಲ್ಲಿ ಅವರವರೇ ಮಾಡೋಂಥದ್ದಾಗಿರ್ಬೋದು, ಅಥವಾ ವ್ಯವಸಾಯ ತರಬೇತಿ ಆಗಿರ್ಬೋದು, ಅಥವಾ ನಮ್ಮ ಆಸ್ಪತ್ರೆಯಲ್ಲಿ ಕೆಲಸ ಮಾಡೋ ಜವಾಬ್ದಾರಿಗಳಿರ್ಬೋದು, ಶಾಲೆಯಲ್ಲಿ ಕೆಲಸ ಮಾಡೋ ಜವಾಬ್ದಾರಿಗಳು ವಹಿಸ್ಕೊಳ್ಳೋದಿರ್ಬೋದು, ಬೇರೆ ಬೇರೆ ರೀತಿಯಲ್ಲಿ ಅವರು ಸ್ಪಂದಿಸ್ತಾರೆ. ಬಟ್ ನಾವು ಅರ್ಥ ಮಾಡ್ಕೋಬೇಕಾಗಿರೋದು, ನಾವು ಒಂದು ಕಡೆ ಸರಳವಾಗಿ ಹೇಳ್ತೀವಿ, ಯಾವ ಸಮುದಾಯಕ್ಕೆ ನಾವು ಈ ಥರ ಮಾಡೋಕ್ಕೆ ಹೊರಡ್ತೀವೋ ಆ ಸಮುದಾಯದವ್ರು ಭಾಗವಹಿಸಬೇಕು ಅಂತ. ಅದೇ ಅದು ಹೇಳೋದು ಸರಿ ಕೂಡ, ತಪ್ಪು ಕೂಡ ಅನ್ಸುತ್ತೆ ನನಗೆ. ಈಗ ಎಷ್ಟು ಜನ ನಾವುಗಳೆಲ್ಲ ನಮ್ಮ ಸಮುದಾಯಕ್ಕೆ ವಾಪಸ್ ಹೋಗಿ ದುಡಿತಾ ಇದ್ವಿ. ಈ ಮಾರುಕಟ್ಟೆ ವ್ಯವಸ್ಥೆ ಒಳಗೆ ನಾವು ಬೆಳೆದಾಗ ಈ ಆರ್ಥಿಕ ವ್ಯವಸ್ಥೆ ಹೇಗಿದೆ ಅಂದರೆ, ನಾನು ಅನ್ನೋದನ್ನ ಬೆಂಬಲಿಸುವಂಥ ವ್ಯವಸ್ಥೆ ಇವತ್ತು, ಅಥವಾ ನಗರ ಪ್ರದೇಶದ ಆರ್ಥಿಕತೆಯನ್ನೇ ಬೆಳೆಸುವಂಥ ವ್ಯವಸ್ಥೆ ಇದೆ. ಗ್ರಾಮೀಣ ನಗರ ಪ್ರದೇಶಗಳದ್ದು ಹಾಗೂ ಈ ಸಮುದಾಯ ಜೀವನ ಆಧಾರಿತವಾಗಿ ಇರ್ತಕ್ಕಂಥ ಆರ್ಥಿಕತೆ ಇಲ್ಲ ಇವತ್ತು. ಸೊ ಟ್ರೈಬಲ್ಸ್ ಬಂದಾಗ ಮಾತ್ರ ಅವ್ರು ಆ ಥರ ಇರಬೇಕು ಅಂತ ನಾವು ಮ್ಯೂಸಿಯಂ ಪೀಸ್ ಆಗಿರಬೇಕು ಅಂತ ಅಪೇಕ್ಷೆ ಪಡ್ತೀವಿ. ನನ್ನ ಪ್ರಕಾರ ತಪ್ಪು ಅನಿಸುತ್ತೆ. ನನ್ನ ಪ್ರಕಾರ ಅಭಿವೃದ್ಧಿ ಅನ್ನೋದು ಸದಾಕಾಲ ಮಾನವ ಸಂಪನ್ಮೂಲಗಳನ್ನು ಹೆಚ್ಚಿಸುವಂಥ ಪ್ರಕ್ರಿಯೆ. ಅವನ ಮಾನವ ಸಂಪನ್ಮೂಲಗಳು ಮತ್ತು ಸಾಮಾಜಿಕ ಸಂಪನ್ಮೂಲಗಳನ್ನು ವಿಸ್ತರಿಸ್ತಾ ಹೋಗೋದೇ ಅಭಿವೃದ್ಧಿ. ಸೊ ನನ್ನ ಸಾಮಾಜಿಕ ಸಂಪನ್ಮೂಲ ವಿಸ್ತರಣೆ ಆದಾಗ ನಾನು ನಗರಕ್ಕೂ ಹೋಗ್ಬೋದು, ಅಮೇರಿಕಾಗೂ ಹೋಗ್ಬೋದು, ಅದು ಅವನ ಸ್ವಇಚ್ಛೆ. ಸೊ ಅದರ ಫಲ ರೆಸ್ಪಾನ್ಸಿಬಲ್ ಫ್ರೀಡಮ್ ಅಂತೀನಿ ನಾನು, ಜವಾಬ್ದಾರಿಯುತ ಸ್ವಾತಂತ್ರ್ಯ.
ಆ ಸ್ವಾತಂತ್ರ್ಯದಲ್ಲಿ ನಾನು ಏನು ಮಾಡಬೇಕು ಅಂತ ಅಪೇಕ್ಷೆ ಪಡ್ತೀನೋ ಮಾಡ್ಲಿಕ್ಕೆ ನನಗೆ ಆ ಮಾನವ ಸಂಪನ್ಮೂಲದ ಶಕ್ತಿ ಬಂದಿದ್ದರೆ ಅದೇ ಅಭಿವೃದ್ಧಿ. ಸೊ ಒಬ್ಬ ಆದಿವಾಸಿ ಯುವಕ ಇರ್ಬೋದು, ಯುವತಿ ಇರ್ಬೋದು, ಆಕೆ ಇವತ್ತು ನಮ್ಮ ಮಕ್ಕಳು ಮೈಸೂರು, ಬೆಂಗಳೂರು ಎಲ್ಲ ಕಡೆ ಇದ್ದಾರೆ. ಅವ್ರು ಹೋದಾಗ ಮತ್ತೆ ಯಾಕೆ ನೀನು ಜಾಗ ಬಿಟ್ಟು ಬಂದೆ ಅಂತೀವಿ. ನಾವುಗಳೆಲ್ಲ ಕೂಡ ಮೂಲತಃ ಹಳ್ಳಿಗಳಿಂದ ಬಂದವ್ರೆ. ನಮ್ಮ ಹಳ್ಳಿಗೆ ಎಷ್ಟು ಜನ ಹೋಗ್ತೀವಿ? ಮೂಲತಃ ಮನುಷ್ಯ ಅಲೆಮಾರಿಯ, ಅವನು ಒಂದು ಕಡೆ ಉಳಿಯೋದಿಲ್ಲ. ಅಪ್ಪ ಅಮ್ಮ ಒಂದು ಕಡೆ ಇದ್ರೆ ಇವರು ಇನ್ನೊಂದು ಕಡೆ ಹೋಗ್ತಾನೆ. ಸೊ ನಾವು ಹುಟ್ಟು ಬೆಳೆದಂಥ ಸ್ಥಳದಿಂದ ಬಂದವರು ಅಂತೇಳಿ, ನಾನು ಬೆಂಗಳೂರು ಹುಟ್ಟು ಬೆಳೆದವನು, ನಾನು ಬೆಂಗಳೂರಿಗೆ ಕೆಲಸ ಮಾಡೋಕ್ಕಾಗತ್ತೆ? ಇದೊಂಥರ ನಾವು ಅದನ್ನು ಸೀಮಿತವಾಗಿ ನಮಗೆ ಅಂತ ಬಂದಾಗ ಸೀಮಿತವಾಗಿ ಆಲೋಚನೆ ಮಾಡಲ್ಲ. ಅದನ್ನು ನೋಡಿದ್ದೀನಿ ಸುಮಾರು ಕಡೆ ಈ ಪ್ರಶ್ನೆ ಕೇಳ್ತಾರೆ, ಯಾಕೆ? ಹೌದು, ನಮ್ಮ ಸಂಸ್ಥೆ ಅವರೇ ನಡೆಸಿದಂಗೆ ಭಾಳ ಸಂತೋಷ ಆಗುತ್ತೆ. ಅವ್ರು ನಡೆಸಲೇಬೇಕು ಅಂತ ಒತ್ತಾಯ ಇದೆಯಲ್ಲ, ಅದು ನನಗೆ ಸ್ವಲ್ಪ ಕಸಿಬಿಸಿ ಉಂಟು ಮಾಡುತ್ತೆ. ಅವ್ರು ನಡೆಸಂಗಿದ್ದು ನಡೆಸಬೇಕು, ಅವ್ರು ಸ್ವಂತ ಜೀವನ ನಡೆಸ್ಲಿಕ್ಕೆ ಏನೇನು ಮಾಡಬೇಕು. ಈಗ ಸುಮಾರು ನಮ್ಮ ಮಕ್ಕಳು ಇಲ್ಲಿ ಫ್ಯಾಕ್ಟ್ರಿಗಳಲ್ಲಿ ಕೆಲಸ ಮಾಡ್ತಾರೆ, ಎಲೆಕ್ಟ್ರಾನಿಕ್ ಫ್ಯಾಕ್ಟ್ರಿಗಳು. ತುಂಬ ನಮ್ಮ ಮಕ್ಕಳು ತುಂಬ ಓದಿ ಇಲ್ಲಿ ಬಂದಿದ್ದಾರೆ. ಆ ಹೆಣ್ಮಕ್ಳು ಕೈ ತುಂಬ ಸಂಪಾದನೆ ಮಾಡ್ತಾರೆ. ಕೆಲವರು ಟೀಚರ್ಗಳಾಗಿದ್ದಾರೆ, ಪ್ರೈವೇಟ್ ಸ್ಕೂಲ್ಗಳಲ್ಲಿ ಟೀಚರ್ ಆಗಿದ್ದಾರೆ. ಒಬ್ರು ಯಾರು PhD ಮಾಡಿರ್ಬೇಕಂತ. ಮತ್ತೆ ಪ್ಲಸ್ ನಮಗೆ ಈಗ IIT ಗುವಾಹಟಿಯಲ್ಲಿ PhD ಮಾಡ್ತಿದ್ದಾನೆ. ಅವರೆಲ್ಲ ವಾಪಸ್ ಹಳ್ಳಿಗೆ ಬಾ ಅಂದರೆ ಹಳ್ಳಿಯ ವಾತಾವರಣದಲ್ಲಿ ಬದುಕುವ ಸಾಮರ್ಥ್ಯ ಇದೆಯಾ? ಮಾಡಿದ್ರೆ ಒಳ್ಳೇದು. ಈಗ ನಾನು ಹಳ್ಳಿಗೆ ಹೋದೆ ಅಂತ ಹೇಳ್ಕೋಬೋದು, ಬಟ್ ನಾವು ಅವನಾಗಿ ಸ್ವಇಚ್ಛೆಯಿಂದ ಬಂದರೆ ಅವನ ಇಚ್ಛೆ ಅದು. ಸ್ವಇಚ್ಛೆಯಿಂದ ನಾನು ಅಮೇರಿಕ ಹೋಗ್ತಿದ್ದು ಇಚ್ಛೆ. ನಮ್ಮ ಸ್ಕಾಲರ್ಶಿಪ್ಪಲ್ಲಿ ಓದೋ ವೆಟ್ನರಿ ಡಾಕ್ಟ್ರ್ ಒಬ್ಬ, MBBS ಮಾಡಿ ಡಾಕ್ಟ್ರ್ ಒಬ್ಬ ಎಲ್ಲ ಅಮೇರಿಕಲ್ಲಿದ್ದಾರೆ. ಹೋಗಬಾರ್ದು ಅಂತ ಹೇಳೋದು ನನ್ನ ಪ್ರಕಾರ ವೈಯಕ್ತಿಕ ಇಚ್ಛೆ. ಅವನ ಬದುಕು ಮಾತ್ರ ಅಲ್ಲ, ಅವನ ಸ್ವಾತಂತ್ರ್ಯ ಅದು. ಅವ್ನು ಸ್ವಾತಂತ್ರ್ಯವಾಗಿ ಆ ನಿರ್ಣಯ ತಗೊಳ್ಳುವಂಥ ಶಕ್ತಿ ನಾವು ಕೊಟ್ಟಿದ್ದೀವಲ್ಲ, ಅಷ್ಟೇ ನಮ್ಮ ಜವಾಬ್ದಾರಿ, ಅಷ್ಟೇ ಜವಾಬ್ದಾರಿ ನಮ್ಮದು. ಅದಾದ್ಮೇಲೆ ತೀರ್ಮಾನ ತಗೊಳ್ಳೋದು ಅವನದು. ಕೆಲವು ಮಕ್ಕಳು ವಾಪಸ್ ಬಂದಿದ್ದಾರೆ, ಅದು ಕೂಡ ಅವ್ರ ತೀರ್ಮಾನವೇ. ಈಗ ಈ 40 ವರ್ಷದ ಹಿಂದೆ ನೀವು ಸ್ಕೂಲನ್ನು ಶುರು ಮಾಡುವಾಗ ಆ ಒಂದು ಟ್ರೈಬಲ್ಸ್ ಮನೋಭಾವ ಈಗ ಇರೋದಕ್ಕೂ ಏನಾದರೂ ವ್ಯತ್ಯಾಸಗಳು ಕಾಣ್ತವೆ? ತುಂಬ ಇದೆ. ನನಗನ್ಸುತ್ತೆ ಈ ಮಾರ್ಕ್ ಟ್ವೇನ್ ಒಂದು ಕಡೆ ಹೇಳ್ತಾರೆ, ವಿ ಶುಡ್ ನಾಟ್ ಲೆಟ್ ಸ್ಕೂಲಿಂಗ್ ಇಂಟರ್ಫಿಯರ್ ವಿತ್ ಎಜುಕೇಷನ್ ಅಂತ. ಸೊ ಒಂದು ಕಡೆ ನಾನು ತಪ್ಪು ಮಾಡಿದ್ದೀನಿ ಅನ್ಸುತ್ತೆ. ನಾವು ಶಾಲೆಗಳೆಲ್ಲ ಶುರು ಮಾಡಿದಾಗ ಶಾಲೆಯ ಕಲ್ಪನೆ, ಶಾಲೆಯ ವ್ಯವಸ್ಥೆ, ಸರ್ಕಾರಿ ಒತ್ತಡ, ಹಿಂಗೆ ನಡೆಸಬೇಕು, ಹಂಗೆ ನಡೆಸಬೇಕು, ಕ್ಲಾಸ್ ರೂಮ್ ಸೈಜ್ ಇಷ್ಟಿರಬೇಕು, ಬೆಂಚು ಡೆಸ್ಕ್ ಹಿಂಗಿರಬೇಕು ಅಂತ ಅವರು ಒತ್ತಾಯಿಸುವಂಥ ಒಂದು ಪ್ರಕ್ರಿಯೆ, ರೆಕಗ್ನಿಷನ್ ಬರಬೇಕಿದ್ರೆ, ಮಾನ್ಯತೆ ಕೊಡಬೇಕಿದ್ರೆ ವ್ಯತ್ಯಾಸ. ಒಂದು ಅದ್ಭುತವಾದ 2 ಪ್ರಸಂಗಗಳನ್ನು ಹಂಚ್ಕೊಳ್ಳೋಕೆ ಇಷ್ಟಪಡ್ತೀನಿ. ನಾನು ಶುರು ಮಾಡಿದಾಗ 28 ಮಕ್ಕಳು. ನಾವು ಆ್ಯಕ್ಚುಲಿ ಶುರು ಮಾಡಿದ್ದು ಸುರೇಶಾಂಜಿ ಒಂದು ರೀತಿಯಲ್ಲಿ ಕಾರಣ. ನಮಗೊಂದು ಹಸು ಕೊಟ್ಟಿದ್ರು, ವಾರ ಅವ್ರು ಬರೋರು. ಬರುವಾಗ ಹಾಲು, ಮೊಸರು, ತುಪ್ಪ, ಬೆಣ್ಣೆ, ಬಿಸ್ಕಿಟ್ಟು ಅದು ತರೋರು. ಆಮೇಲೆ ಅವ್ರಿಗೆ ಆ ರೋಡಲ್ಲಿ ನನಗೆ ಬೆನ್ನೋ ತುಂಬ ಬರತ್ಕೊಂಡು ನಾನು ವಾರ ಬರೋಕ್ಕಾಗಲ್ಲ. ಪರ್ಮನೆಂಟಾಗಿ ಅಲ್ಲಿ ಹಾಲು ಮೊಸರು ಸಿಗ್ತಿರ್ಲಿಲ್ಲ ಕಾಡಲ್ಲಿ. ಪರ್ಮನೆಂಟಾಗಿ ನಿಮ್ಮ ಪ್ರಾಬ್ಲಮ್ ಸಾಲ್ವ್ ಮಾಡಿಬಿಡ್ತೀನಿ, ಒಂದು ಹಸು ಕೊಟ್ಬಿಡ್ತೀನಿ ಅದು. ಸೊ ರಾಮಕೃಷ್ಣ ಆಶ್ರಮದ ಸ್ವಾಮಿ ಬರ್ಗೇಶಾಂಜಿ ಒಂದು ಲಾರಿಯಲ್ಲಿ ಒಂದು ಹಸು ಹಾಕೊಂಡು ತೊಗೊಂಬಂದು ಕೊಟ್ಬಿಟ್ಟು ಹೊಟ್ಟೋದ್ರು. ಹಸುನ ಬದುಕಿಸ್ಬೇಕಲ್ಲ, ರಾತ್ರಿ ಅಲ್ಲಿ ಚಿರತೆ ಮತ್ತು ಪ್ರಾಜೆಕ್ಟ್ ಟೈಗರ್ ಏರಿಯಾ ಅದು. ಹಸು ಸಾಯಬಾರ್ದಲ್ಲ ಅಂಥೇಳಿ ನಾವು ಒಂದು ದನದ ಕೊಟ್ಟಿಗೆ, ಆಗ ದುಡ್ಡೇ ಇರಲಿಲ್ಲ, ಒಂದು 5,000 ರೂಪಾಯಿ ಸಂಗ್ರಹಿಸಿ ಕಟ್ಟಿದ್ವಿ. ಹಸು ನೋಡ್ಕೊಳ್ಳೋಕ್ಕೆ ನಾವು MBBS ಹೇಳ್ಕೊಡ್ತಾರೆ, ನಮಗೇನು ಸರಿ ಬರಲಿಲ್ಲ. ಅದಕ್ಕೆ ಅದು ಸ್ವಲ್ಪ ಆರೋಗ್ಯ ಕೆಡ್ತು, ನಮಗೆ ಹಾಲು ಪೂರ್ತಿ ಕರೆಯೋಕ್ಕಾಗ್ತಿರಲಿಲ್ಲ, ಕಟ್ಕೊಂಡ್ಬಿಡೋದು. ಸೊ ವಾಪಸ್ ಸ್ವಾಮೀಜಿ ಕೊಟ್ಬಿಟ್ವಿ. ಬಟ್ 5,000 ರೂಪಾಯಿ ದುಡ್ಡು ಖರ್ಚು ಮಾಡಿ ಒಂದು ಕೊಟ್ಟಿಗೆ ಕಟ್ಬಿಟ್ಟಿದ್ದೀವಲ್ಲ ಅಂತ ಕೊಟ್ಟಿಗೆ ಶಾಲೆ ಆಯಿತು. ಸೊ ಶಾಲೆ ಆದಮೇಲೆ ಮಕ್ಕಳು ಹುಡುಕ್ಬೇಕಲ್ಲ, 28 ಮಕ್ಕಳು. ಸೊ ಆಗ ತಮಾಷೆ ಮಾಡ್ತಿದೆ, ಆಗೆಲ್ಲ ಮಕ್ಕಳು ಸ್ಲೇಟಿಗೇನು ಬರ್ತಿರ್ಲಿಲ್ಲ, ಪ್ಲೇಟಿಗೆ ಬರೋರು. ಸೊ ನಾವು ಮಧ್ಯಾಹ್ನ ಊಟ ಹಾಕ್ತಿದ್ವಿ, ಊಟ ಮಾಡೋರು. ಆಗ ಮಕ್ಕಳೇ ಅಡುಗೆ ಮಾಡೋರು. 7-8 ವಯಸ್ಸು ಮಕ್ಕಳು ಎಲ್ಲ ಅವರೇ ಸಾರು ಮಾಡೋರು, ಮುದ್ದೆ ಮಾಡೋರು, ಮುದ್ದೆ ಕಟ್ಟೋರು, ಅವರೇ ತಿನ್ಕೊಳ್ಳೋರು. ಅವ್ರ ಜೊತೆ ನಾನು ಕೂತ್ಕೊಂಡು ಊಟ ಮಾಡ್ತಿದ್ದೆ. ದಿನ ರೊಟೇಷನಲ್ಲಿ ಮಾಡೋರು. ಆ ಮಂಜುನ ಯುವಕ ಅವತ್ತು ಮುದ್ದೆ ಕಟ್ಟೋದು ಅವನ ಜವಾಬ್ದಾರಿಯಾಗಿತ್ತು. 28 ಮಕ್ಕಳಿದ್ರು. ಅವ್ನ ತಂಗಿನ ಕರ್ಕೊಂಬಂದ ಅವತ್ತು, ಸುನಂದ ಅಂತ ಇರಲಿ ಹಾಕಿ ನನಗೆ ಪುಟಾಣಿ, ಅವಾಗ 3-4 ವಯಸ್ಸಿನ ಮಗು. ಆಗ ನನಗೆ ಫಸ್ಟ್ ಕ್ಷಣಿಕವಾಗಿ ನನಗೆ ಅನಿಸಿದ್ದು, ಅಯ್ಯೋ ಇವತ್ತು 29 ಮಕ್ಕಳದು ಎಲ್ಲಿಂದ ಊಟ ತರೋದಪ್ಪ ಅನಿಸಿದ್ದು ನನಗೂ ಕೂಡ. ಅವನ್ನೇ ಗಮನಿಸ್ತಿದ್ದೆ. ಅವನು ಮುದ್ದೆ 28 ಕಟ್ಟಿದ, 29 ಕಟ್ಟಲಿಲ್ಲ. ಸೊ ಎಲ್ಲರಿಗೂ ಬಡಿಸ್ಬಿಟ್ಟು ಅವ್ನ ತಟ್ಟೆಲ್ಲಿ ಒಂದೇ ಒಂದು ಇಟ್ಟ, ಅವ್ನ ತಂಗಿನ ಕೂಡಿಸ್ದ. ಅವ್ನು ಪ್ರೇಯರೆಲ್ಲ ಆದಮೇಲೆ ಮುದ್ದೆ ತಿನ್ನುವಾಗ ಮುದ್ದೆ ಅರ್ಧಾಗ ಮುರಿದು ಅವಳಿಗೆ ಅರ್ಧ, ಅವ್ನು ಅರ್ಧ ತಿಂದ. ನನಗೆ ಭಾಳ ಆಶ್ಚರ್ಯ ಅನ್ನಿಸ್ತು. ಅವನು ಯಾಕಂದರೆ 29 ಮುದ್ದೆ ಕಟ್ಟಿದ್ದು ಎಲ್ರಿಗೂ ಒಂದು ಚೂರು ಕಡಿಮೆ ಆಗ್ತಿತ್ತು ಅಷ್ಟೇ. ಅವನು ಅರ್ಧ ಕಡಿಮೆ ಮಾಡೋಗತ್ತೇ ಇರಲಿಲ್ಲ. ಲಂಚ್ ಆದಮೇಲೆ ನಾನು ಊಟದ ಸಮಯ ಆದಮೇಲೆ ಅವ್ನು ಕರೆದ್ಬಿಟ್ಟು, ಯಾಕೋ ಮಂಜು ನಿನ್ನ ತಂಗಿಗೊಂದು ಮುದ್ದೆ ಕಟ್ಟೋದಲ್ವಾ? ಅವ್ನು ಹೇಳಿದ ಉತ್ತರ ಇವತ್ತು ನನಗೆ ಮನಸ್ಸಲ್ಲಿ ಈಗ ನೆನ್ನೆ ಹೇಳ್ದಂಗಿದೆ. ಅವ್ನು ಹೇಳ್ದ, ಸರ್ ಅವಳು ನನ್ನ ತಂಗಿ ಸರ್,
ನನ್ನ ತಂಗಿಗೆ ನಾನು ಜವಾಬ್ದಾರಿ ತೊಗೊಳ್ಳೋದೆ, ನನ್ನ ಸ್ನೇಹಿತರದೆಲ್ಲ ಜವಾಬ್ದಾರಿ ತೊಗೊಳಕ್ಕಾಗತ್ತೆ, ಅವ್ರು ತೊಗೊಳಕ್ಕಾಗತ್ತೆ. ಸೊ ನನ್ನ ಮುದ್ದೆಲಿ ಅರ್ಧ ಕೊಡೋದು ಧರ್ಮ. ನೋಡಿ 7 ವಯಸ್ಸು ಮಗುವಿಗೆ ಧರ್ಮ ಅರ್ಥ ಎಷ್ಟು ಚೆನ್ನಾಗಿ ಗೊತ್ತಿದೆ. ಅವರಿಂದ ಕಿತ್ತು ನಾನು ಕೊಡೋದು ಧರ್ಮ ಅಲ್ಲ ಸರ್. ಅವ್ರಿಗೆ ಗೊತ್ತಿಲ್ಲ ಅಂದ ಕೂಡಲೇ ಅದು ನನಗೆ ಗೊತ್ತಾಗತ್ತಲ್ಲ ಅಂದ. ನನಗೆ ಅದು ಭಾಳ ಡೀಪ್ ಆಗಿತ್ತು. ನಾನು ಅನ್ಕೊತಿದ್ದೆ ಇವ್ರಿಗೆ ಏನಕ್ಕಪ್ಪ ಶಾಲೆ ಬೇಕು ಅಂತ. ಎಲ್ಲ ಥರದ ಶಿಕ್ಷಣ ಆ ಮಗು ಒಳಗಿತ್ತು. ಸೊ ವಿವೇಕಾನಂದ ಹೇಳ್ತಾರಲ್ಲ, ಎಜುಕೇಷನ್ ಇಸ್ ದ ಮ್ಯಾನಿಫೆಸ್ಟೇಷನ್ ಪರ್ಫೆಕ್ಷನ್ ಇನ್ಸೈಡ್ ಮ್ಯಾನ್ ಅಂತ. ಆ ಮಗು ಒಳಗಿತ್ತು. ಇದೇ ಥರ ಇನ್ನೊಂದು ಭಾಳ ವರ್ಷಗಳ ನಂತರ ಅಪ್ಪಿರಾಜ ಅಂತ ಒಬ್ಬ ಜೇನುಕುರುಬ ಹುಡುಗ, ಅವನು ಇದೇ ಥರದ ಕತೆ. ಇದು ಮೌಲ್ಯಗಳ ಕತೆ ಆಗಿದ್ದರೆ, ಶೇರಿಂಗ್ ಆ್ಯಂಡ್ ಕೇರಿಂಗ್ ಬಗ್ಗೆ, ಅಪ್ಪಿರಾಜನ ಕೌಶಲ್ಯದ ಕತೆ. ನಾವು ಶಾಲೆ ಎಲ್ಲ ಓದೋದು ಯಾತಕ್ಕೆ, ಹೊಟ್ಟೆ ತುಂಬಿಸ್ಕೊಳ್ಳಿಕ್ಕೆ ತಾನೆ. ಕೊನೆಗೆ ಅವನು 7-8 ವಯಸ್ಸು. ಒಂದು ದಿವಸ ಹುಡುಗ ಕಾಣಲಿಲ್ಲ. ಅಲ್ಲೇ ಬೆಳಗ್ಗೆ ಹೊತ್ತು ಅಟೆಂಡೆನ್ಸ್ ತೆಗಿಯೋರು, ಊಟ ಟೈಮಲ್ಲಿ ಅಟೆಂಡೆನ್ಸ್ ತೆಗಿಯೋರು. ಯಾಕಂದ್ರೆ ಕಾಡು ಪಕ್ಕ ಇದೆಯಲ್ಲ, ಕಳೆದೋಗ್ಬಿಟ್ರೆ ಮಕ್ಕಳು ಅಂತ. ಮುಖ್ಯಸ್ಥರನ್ನ ಅವತ್ತು ಎಲ್ರಿಗೂ ಗಾಬರಿ. ಶಾಲೆಗೆ ಹೋದಾಗ ದಿನ ಹೋಗ್ತಿದ್ದೆ ಅಂತ, ಮಗು ಕಾಣ್ತಾ ಇಲ್ಲ ಅಂತ ಎಲ್ರಿಗೂ ಗಾಬರಿ. ನಮಗೆ ಭಾಳ ಟೆನ್ಷನು. ಕಾಡು ಒಳಗೆ ಹೊಟ್ಟೋಗ್ಬಿಟ್ಟು ಏನೋ ಪ್ರಾಣಿಗಳು ತಿಂದ್ಬಿಟ್ಟೋದು ಇವನ್ನ. ಎಲ್ಲೂ ಹುಡ್ಕೋದು, ಎಲ್ಲ ಕಡೆ ಹುಡ್ಕಿದ್ವಿ, ಎಲ್ಲೂ ಮಗು ಇಲ್ಲ. ಕೊನೆಗೆ ಎಲ್ಲ ಮುಗಿಸ ಸಿಗ್ತಾರೆ ಸರ್ ಅಂತ. ನನಗೆ ಭಾಳ ಖುಷಿ ಆಯಿತು. ಎಲ್ಲಿದ್ದಪ್ಪ ಅವನು ಅಂದೆ. ನಾವು ಸ್ಟೀಮಲ್ಲಿ ಅಡುಗೆ ಮಾಡ್ತಾಯಿದ್ವಿ. ಆ ಸ್ಟೀಮ್ ಜನ್ರೇಟ್ರ್ ಹೊರಗಡೆ ಇಡ್ತಾಯಿದ್ವಿ, ಯಾಕಂದರೆ ಮಸಿ ಆಗುತ್ತೆ ಅಂದ್ಬಿಟ್ಟು ಹೊರಗಡೆಯಿಂದ ಸ್ಟೀಮಲ್ಲಿ ಸೌದೆ ಹಾಕಿ ಮಾಡ್ತಾಯಿದ್ವಿ. ಬೆಚ್ಚಗಿರೋದು, ಚಳಿಗಾಲ ಆಗ ಬೆಚ್ಚಗಿರೋದು ಅಲ್ಲಿ ಮಲಗಿದ್ದ, ಚೆನ್ನಾಗಿ ನಿದ್ದೆ ಹೊಡಿತಿದ್ದ. ನನಗೆ ಅಲ್ಲಿ ಕರೆದು ಹೋದೆ. ಎಲ್ಲರೂ ಟೀಚರ್ಗೆ ಕೊಟ್ಬಿಡೋಣ ಅಂತ ಅನಿಸ್ತಿತ್ತು ಏನೋ, ಬಟ್ ನಮ್ಮಲ್ಲಿ ಹೊಡಿಯೋಂಗಿಲ್ಲ ಅಂತ ನಾನು ಕಾನೂನು ಮಾಡಿದ್ದೆ. ಸೊ ನಾನು ಎಬ್ಬಿಸ್ಬಿಟ್ಟು, ಯಾಕೋ ಅಪ್ಪಿರಾಜ ಚೆನ್ನಾಗಿ ಮಲಗಿದ್ದಿಲ್ಲ, ಹುಷಾರಿಗಿಲ್ಲ ಅಂದೆ. ಅವು ಮಗು ಹೇಳಿದ್ದು ಭಾಳ ಚೆನ್ನಾಗಿತ್ತು. ಸರ್ ಹೊಟ್ಟೆ ತುಂಬಿತ್ತು ಸರ್, ನಿದ್ದೆ ಬಂತು ಮಾಡಿದೆ ಅಂದ. ಅಲ್ಲ ಲಂಚಿಗೆ ಬಂದಿಲ್ಲ ಅಂತಾರಲ್ಲ ಮೇಡಮು, ನೀನು ಹೊಟ್ಟೆಗೆ ತುಂಬುತ್ತೆ ಅಂದೆ. ಸರ್ ಡೈನಿಂಗ್ ಹಾಲ್ ಊಟ ಮಾಡಿದ್ದೇನೆ ಊಟ ಅಂದ್ಕೊಂಡಿದ್ದೀರಾ ಅಂದ. ಇದೇನು ಹಿಂಗೆ ಹೇಳ್ತಾನೆ ಅಂದ್ರೆ, ಏನಪ್ಪ ವಿವರಣೆ ಕೇಳಿದಾಗ ಅವನು ಹೇಳಿದ್ದು, ಇಲ್ಲೇನು ಸರ್ ನೀವು ಮಾಂಸನೇ ಕೊಡಲ್ಲ ನಮಗೆ, ಬರೀ ಸೊಪ್ಪು ಕೊಡ್ತೀರಿ. ಅದಕ್ಕೆ ನಾನು ಮರದಿಂದ ಅಂಟಿ ತೆಗೆದು ಒಂದು ಪಕ್ಷಿ ಗೂಡು ಮಾಡಿ ಒಂದು ಚಿಕ್ಕ ಪಕ್ಷಿನ ಹಿಡ್ದಿದ್ದೀನಿ ಸರ್. ಹಿಡ್ದೆ ಆಮೇಲೆ ಅದನ್ನು ಸಾಯಿಸ್ಬಿಟ್ಟು ರೆಕ್ಕೆಗಳೆಲ್ಲ ಕಿತ್ತಾಕ್ಬಿಟ್ಟು ಅಡುಗೆ ಮನೆಯಿಂದ ಒಂದಷ್ಟು ಈರುಳ್ಳಿ, ಒಂದು ಮೆಣಸಿನ್ಕಾಯಿ ತೊಗೊಂಬಂದು ನಾನೇ ತಿಕ್ಕಿಬಿಟ್ಟು ಚೆನ್ನಾಗಿ ಫಸ್ಟ್ ಕ್ಲಾಸಾಗಿ ತಿಂದ್ಬಿಟ್ಟು ಮಲಗಿದ್ದೆ ಸರ್, ಎಬ್ಬಿಸ್ಬಿಟ್ಟಲ್ಲ ಅಂತ. ನಾವು ಓದಿಸ್ಬಿಟ್ಟು 10 ವರ್ಷ 15 ವರ್ಷ ಅವನು ಕೆಲ್ಸಕ್ಕೆಲ್ಲ ಹೋಗ್ತೀಯಪ್ಪ, ಎಷ್ಟು ಸಂಪಾದನೆ ಮಾಡ್ತೀಯ ಅಂತ ನಾವು ಕೇಳಿದಾಗೆ ಅವನಿಗೆ ಸಂಪಾದನೆ ಏನು ಎಲ್ಲ ಇತ್ತು ಅವನ ಹತ್ರ. ತಾನು ಬದುಕುವಂಥ ಶಕ್ತಿ ಅವನಲ್ಲಿತ್ತು. ಅವಾಗ ನನಗೆ ಅನಿಸ್ತಾ ಇತ್ತು, ನಾವು ಶಾಲೆ ಅಂತ ಶುರು ಮಾಡಿ ಈ ಬದುಕುವ ಶಕ್ತಿಯನ್ನು ನಾವು ಕಳ್ಕೊಂಡ್ಬಿಡ್ತೀವ, ಹೋಗಿಸ್ಬಿಡ್ತೀವ, ನಶಿಸಿ ಹೋಗುತ್ತಾ ಅಂತ ಒಂದು ಪ್ರಶ್ನೆ ನನಗೆ ಆವತ್ತಿಂದ. ಬಟ್ ಅದಕ್ಕೆ ಭಾಳ ಅದನ್ನು ನಾವು ಔಪಚಾರಿಕವಾಗಿ ನಮ್ಮ ಶಾಲೆಯಲ್ಲಿ ಪಠ್ಯಪುಸ್ತಕಗಳು ಇಲ್ಲ. 7ನೇ ತರಗತಿ ತನಕ ಮಕ್ಕಳು, ತಾಯಿ ತಂದೆಯರು, ಶಿಕ್ಷಕರು ಸೇರಿ ಪ್ರತಿ ವರ್ಷ ಆ ಪಠ್ಯಪುಸ್ತಕ ಅಂತ ತಯಾರಿಸ್ತಾರೆ ಅವರೇ. ಮೆಟೀರಿಯಲ್ ಏನಿರಬೇಕಿದ್ರೆ ಈ ವರ್ಷ ಏನು ಓದಬೇಕು. ಸೊ ನಮ್ಮಲ್ಲಿ 1ನೇ ಕ್ಲಾಸ್ನ 10ನೇ ಕ್ಲಾಸ್ ತನಕ ಒಬ್ಬ ಯುವಕ ಅಥವಾ ಯುವತಿ 10 ವರ್ಷ ಈ ಥರ ಒಂದು ಔಪಚಾರಿಕ ವ್ಯವಸ್ಥೆಯಲ್ಲಿ ಓದಿ ಬಂದಿದ್ದರೆ ತನ್ನ ಕಾಲ ಮೇಲೆ ನಿಂತ್ಕೊಳ್ಳುವಂಥ ಶಕ್ತಿ, ಅದ್ರ ಜೊತೆಗೆ ತೀರ್ಮಾನ ತಗೊಳ್ಳುವಂಥ ಶಕ್ತಿ ಎರಡೂ ಬಂದಿರಬೇಕು. ಸೊ 10ನೇ ತರಗತಿಗೆ ನಾವು ಕರೆಯೋದು, ಅದು ನಾವು 10th ಸ್ಟ್ಯಾಂಡರ್ಡ್ ಅಂತ ಹೇಳಲ್ಲ, ತೀರ್ಮಾನ ಬರುವ ಶಕ್ತಿಗೆ ಪದ ಇದೆಯಲ್ಲ ಅದನ್ನು ಬಳಸ್ತೀವಿ ನಾವು ಅಲ್ಲಿಗೆ. ಸೊ ಒಂದೊಂದಕ್ಕೆ ಒಂದು ಸಂಸ್ಕೃತ ಪದ ಕೊಟ್ಟಿದ್ವಿ. ರಿಫ್ಲೆಕ್ಷನ್ ಬಗ್ಗೆ ಇರ್ಬೋದು. ಇವತ್ತಿಗೂ ಇದೆ. 8th ನಾವು ಮಕ್ಕಳಿಗೆ ಎಕ್ಸಾಮ್ 10th ತೊಗೋಬೇಕಲ್ಲ. ಬಟ್ ನಮ್ಮಲ್ಲಿ ಇಂಟಿಗ್ರೇಟೆಡ್ ಇದು ಟ್ರೈನಿಂಗ್ ಕೊಡ್ತೀವಿ. ಟೆಕ್ನಾಲಜಿ ಟ್ರೈನಿಂಗ್ ಇದೆ, ಬಿಸ್ನೆಸ್ ಟ್ರೈನಿಂಗ್ ಕೊಡ್ತೀವಿ. ಈ ನಮ್ಮ ಮಕ್ಕಳು ಇವತ್ತು ನಮ್ಮಲ್ಲಿ ಸ್ಕೂಲಲ್ಲಿ 3D ಪ್ರಿಂಟರ್ ಇದೆ. ಮಕ್ಕಳೇ 3D ಪ್ರಿಂಟಿಂಗ್ ಮಾಡಿ ಬೇರೆ ಬೇರೆ ಮಾಡೆಲ್ಸ್ ಮಾಡ್ತಾರೆ. ಇಡೀ ನಮ್ಮ ಕ್ಯಾಂಪಸ್ಸಿನ ಡ್ರಿಪ್ ಇರಿಗೇಷನ್ ಸಿಸ್ಟಮ್ ಮಕ್ಕಳೇ ಮಾಡಿರೋದು. ಸೊ ಅವರು ಇವತ್ತಿನ ಎಲೆಕ್ಟ್ರಾನಿಕ್ಸು ಕಲಿತಾರೆ, ಅವರ ಕುಣಿತ ಇದು ಮಾಡ್ತಾರೆ. ಸೊ ಟೆಕ್ನಾಲಜಿ ಇವತ್ತು ಯೂಟ್ಯೂಬೆಲ್ಲ ಇರೋದ್ರಿಂದ ಅವರೇ ನೋಡ್ಕೊತಾರೆ, ಎಲ್ಲ ಮಾಡ್ತಾರೆ. ಸೊ ನಮಗೆ ಹೊರಗಡೆಯಿಂದ ಬಂದು ವ್ಯವಸಾಯನ ಅವರೇ ಮಾಡ್ತಾರೆ, ಹಣ್ಣಿನ ಗಿಡನ ಅವರೇ ಹಾಕಿ ಪೋಷಣೆ ಮಾಡ್ತಾರೆ. ಸೊ ನಮಗೆ ಆ ಮಗು ಹೊರಗಡೆ ಹೋದರೆ ಅವನಿಗೇನು ಡಿಗ್ರಿ ಬೇಕು ಅಥವಾ ಹೊರ ಬದುಕಿನ ಬಗ್ಗೆ ಚಿಂತಿಸಬೇಕು ಅಂತಿಲ್ಲ, ಅವ್ನು ಬದುಕ್ತಾನೆ. ಓದಬೇಕು ಅನ್ನೋರಿಗೆ ಓದಿಸ್ತೀವಿ ನಾವೇ. ಸ್ಕಾಲರ್ಶಿಪ್ ಕೊಟ್ಟು ನಮ್ಮ ಕಾಲೇಜಿಗೂ ಬರ್ಬೋದು, ಬೇರೆ ಕಾಲೇಜಿಗೂ ಹೋಗ್ಬೋದು. ಸೊ ಸರ್ಗೂರು ಶಾಲೆ ಸ್ವಲ್ಪ ವ್ಯತ್ಯಾಸ. ಈ ಗ್ರಾಮೀಣ ಶಾಲೆ ಒಂದಿದೆ, ವಿವೇಕ ಸ್ಕೂಲ್ ಆಫ್ ಎಕ್ಸಲೆನ್ಸ್ ಅಂತ, CBSE ಸ್ಕೂಲ್ ಒಂದಿದೆ, ಸೈನಿಕ್ ಸ್ಕೂಲ್ ಅಲ್ಲದೆ. ಅಲ್ಲಿ ಮಕ್ಕಳಿಗೆ ನೀವು ನೀಟ್ ಪರೀಕ್ಷೆ ಕೂಡಿಸ್ತೀರಾ, ಯಾಕೆಂದರೆ ಈ ಪೇರೆಂಟ್ಸ್ ಎಲ್ಲ ಎಕ್ಸ್ಪೋಸ್ ಆದವರು, ಸ್ವಲ್ಪ ಸಿಟಿಯಿಂದ ಈ ಸರ್ಗೂರು ಟೌನಿಂದ ಬಂದವರು. ಸೊ ನಮಗೆ ಇಂಜಿನಿಯರಿಂಗ್ ಆಗಬೇಕು ಮಗ, ಮೆಡಿಸಿನ್ ಮಾಡಬೇಕು, ನೀವು ಇಂಗ್ಲೀಷ್ ಕಲಿಸ್ತೀರಾ, ನಮ್ಮ ಮಗುವನ್ನು ಸಭ್ಯ ವ್ಯಕ್ತಿಯಾಗಿ ಪರಿವರ್ತಿಸ್ತೀರ ಅಂತ ಯಾರೂ ಕೇಳಲ್ಲ ಅಲ್ಲಿ.
ಸೊ ನಮಗೆ ದೊಡ್ಡ ವಿಶೇಷ ಅಂತ ನಮಗೆ ಗಿರಿಜನರು ನಮ್ಮ ಬಗ್ಗೆ ಇಟ್ಟಂಥ ವಿಶ್ವಾಸ. ಆ ಮಕ್ಕಳು ಚೆನ್ನಾಗಿ ಬಂದಿದ್ದಾರೆ. ಬಾನು, ಈಗ ನೀವು ಈ ವಿಷಯವನ್ನೆಲ್ಲ ಹೇಳುವಾಗ ನನಗೆ ನೆನಪಾಯಿತು. ಈಗ ಸರ್ಕಾರ ಏನು ಮಾಡುತ್ತೆ, ಗಿರಿಜನರನ್ನೆಲ್ಲ ಅಡವಿಯಿಂದ ಹೊರಗೆ ತಂದು ಅವರಿಗೆ 2 ಎಕರೆ ಜಮೀನು ಕೊಟ್ಟು ಅವ್ರನ್ನ ಪುನರ್ವಸತಿ ಅಂತ ಮಾಡುತ್ತೆ. ಇದನ್ನು ನಾವು ಅಭಿವೃದ್ಧಿ ಅಂತ ಹೇಳ್ತಾ ಇದ್ದೀವಿ. ಇದು ಅಭಿವೃದ್ಧಿಯೋ, ಕಾಡಲ್ಲಿ ಅವ್ರ ಪಾಡಿಗೆ ಅವ್ರನ್ನ ಬಿಟ್ಟು ಅವ್ರ ಪಾಡಿಗೆ ಅವರು ಬೆಳೀಲಿಕ್ಕೆ ಅವಕಾಶ ಕೊಟ್ಟರೆ ಅಭಿವೃದ್ಧಿ ಆಗ್ತಿತ್ತು? ಈ ಒಂದು ದ್ವಂದ್ವ ಇವತ್ತಿಗೂ ನಮ್ಮಲ್ಲಿ ಕಾಡ್ತಾ ಇದೆ ಅಂತ ನನಗನ್ಸುತ್ತೆ. ಸರ್ಕಾರಕ್ಕೆ ಅಷ್ಟು ಚಿಂತನೆ ಮಾಡುವ ಅಗತ್ಯ ಇಲ್ಲ. ಅವರಿಗೆ ನಾನು ಹಲವಾರು ಕಡೆ ನಾನು ಅಂಕಣಗಳಲ್ಲಿ ಬರೆದಿದ್ದೀನಿ. ಸರ್ಕಾರ ಸುಲಭವಾದ ದಾರಿಯನ್ನು ಹಿಡಿಯೋದು ಸಹಜ. ಈಗ ಸರ್ಕಾರದ ಒಳಗಿರೋದ್ರಿಂದ ನಂಗೆ ಅರ್ಥವಾಗುತ್ತೆ. ಯಾಕಂದರೆ ಸರ್ಕಾರಕ್ಕೆ ಇಡೀ ಭಾರತಕ್ಕೆ ಮಾಡಬೇಕು. ಈಗ ಆದಿವಾಸಿಗಳಂತ ನೋಡಿದ್ರೆ 8% ಪಾಪ್ಯುಲೇಷನ್, ಹತ್ತತ್ರ ನೀವು 12 ಕೋಟಿ ಜನಕ್ಕೆ ಅಭಿವೃದ್ಧಿ ಪಡಿಸ್ಬೇಕು ಅಂದರೆ ಸಣ್ಣ ಸಣ್ಣ ಮಾಡೆಲ್ಗಳ ರೀತಿಯಲ್ಲಿ ಮಾಡೋಕ್ಕೆ ಸಾಧ್ಯ ಇಲ್ಲ. ಒಂದು ಜೆನರಿಕ್ಕಾಗಿ ಆಲೋಚನೆ ಮಾಡಬೇಕು. ಸೊ ಸರ್ಕಾರದ ಅದರದ್ದೇ ಆದಂಥ ಚೌಕಟ್ಟು ಒಳಗೆ ಕೆಲಸ ಮಾಡುತ್ತೆ. ನಮಗೆ ಸ್ವಯಂ ಸೇವಾ ಕ್ಷೇತ್ರದಲ್ಲಿ ನಾವು ಮೈಕ್ರೋ ಲೆವೆಲಲ್ಲಿ ಕೆಲಸ ಮಾಡ್ತೀವಿ. ಸೊ ನಮಗೆ ಚೌಕಟ್ಟುಗಳನ್ನು ಮೀರಿ ಹೋಗುವಂಥ ಸಾಧ್ಯತೆಗಳಿವೆ. ಇದೇ ಮಾಡೆಲ್ನ ಸರ್ಕಾರ ತೊಗೊಳಕ್ಕೆ ಸಾಧ್ಯವಾ ಅಂತ ಚಿಂತಿಸಬೇಕು ಒಂದು ಕಡೆ. ಸೊ ಸರ್ಕಾರ ಅವ್ರಿಗೇನು ಸರಳ, ಮನೆ ಕಟ್ಕೊಡೋದು ಸರಳ, ಕುಡಿಯೋ ನೀರು ಒದಗಿಸೋದು ಸರಳ, ಚರಂಡಿ ಮಾಡಿಕೊಡೋದು ಸರಳ, ರಸ್ತೆ ಹಾಕೋದು, ಬಸ್ ಬಿಡಿಸೋದು. ಸೊ ಅವರು ಅಭಿವೃದ್ಧಿಯ ಚಿಹ್ನೆಗಳನ್ನು ಅಭಿವೃದ್ಧಿ ಅಂತ ಗೊತ್ತಿರುವಂಥ ಚಿಹ್ನೆಗಳಿವೆ, ಅವ್ರಿಗೆ ಗೊತ್ತಿರೋ, ಅವ್ರಿಗೆ ಸುಲಭವಾಗಿ ಮಾಡಲಿಕ್ಕೆ, ಆಡಳಿತವಾಗಿ ಸುಲಭ ಮಾಡಲಿಕ್ಕೆ ಬಡ್ಜೆಟ್ ಅಂತ ಸ್ಯಾಂಕ್ಷನ್ ಮಾಡ್ಕೋಬೋದು. ಕೆಲಸ ನಿರ್ವಹಣೆ ಮಾಡಲಿಕ್ಕೆ ಒಂದು ಡಿಪಾರ್ಟ್ಮೆಂಟ್ಗಳಿರುತ್ತೆ, ಮಾಡಿಸ್ಕೊತಾರೆ, ಎತ್ತು ಕುರಿ ಕೊಡ್ತಾರೆ. ಈಗ ಒಂದು ವ್ಯವಸ್ಥೆ ಅವ್ರಿಗೆ ಅದೇ ಡೆವಲಪ್ಮೆಂಟು. ನನ್ನ ಪ್ರಕಾರ ದೇ ಆರ್ ಸಿಂಬಲ್ಸ್ ಆಫ್ ಡೆವಲಪ್ಮೆಂಟ್ ಕರೀಲಿಕ್ಕೆ ಸಾಧ್ಯ ಇಲ್ಲ. ಬಟ್ ಹಾಗಾದರೆ ಡೆವಲಪ್ಮೆಂಟ್ ಅಂದರೆ ಏನು? ಇವತ್ತು ನಾವು ಸಸ್ಟೈನಬಲ್ ಡೆವಲಪ್ಮೆಂಟ್ ಅಂತ ಮಾತಾಡ್ತೀವಿ. ಈಗೇನೋ ಹೊಸ ಐಫೋನ್ ಬಂತಲ್ಲ, ಈಗ ನಾನು ಚಿಕ್ಕ ಮಕ್ಕಳನ್ನೆಲ್ಲ ಅಂದರೆ ನಮ್ಮ ಯಂಗ್ಸ್ಟರ್ಸ್ನೆಲ್ಲ ಮಾತಾಡಿಸ್ತಾ ಇರ್ತೀನಿ. ಅವರಿಗೆ ಫೋನ್ ಅಗತ್ಯನಾ ಅಂತ ಪ್ರಶ್ನೆಕ್ಕಿಂತ ಹೊಸ ಮಾಡಲ್ ಅಗತ್ಯ ಅಂತಲೇ ಅನ್ಸುತ್ತೆ ಅವ್ರಿಗೆ. 17 ಬಂದ್ಬಿಡ್ತಲ್ಲಪ್ಪ, ನನ್ನ ಹತ್ರ ಇಲ್ಲ ಅಂತ, ಏನೋ ಜೀವನದಲ್ಲಿ ಏನೋ ಕಳ್ಕೊಂಡಂಗೆ ಅವ್ರಿಗೆ. ನನಗೆ ಆಶ್ಚರ್ಯ ಅನಿಸುತ್ತೆ. 1 ಲಕ್ಷ ರೂಪಾಯಿ ಸಂಬಳ ತೊಗೊತಾರೆ, 70,000 ರೂಪಾಯಿಗೆ ಫೋನ್ ಇಸ್ಕೊತಾರೆ. ಯಾಕಂದರೆ ಇವತ್ತು ಅವ್ರಿಗೆ ಯಾರಿಗೂ ದುಡ್ಡು ಕೊಡೋದು ಬೇಕಿಲ್ಲ, ತಂದೆ ತಾಯಿ ಅವಲಂಬಿತರು ಇಲ್ಲ, ಸ್ವಂತ ಕಾಲ ಮೇಲೆ ನಿಂತ್ಕೊತಾರೆ. ಅದೇನು ದೊಡ್ಡದು ಅಂತ ಅನ್ಸೋದೇ ಇಲ್ಲ ಅವ್ರಿಗೆ. ಅಲ್ಲ, ಹಳೆ ಫೋನ್ ಚೆನ್ನಾಗಿದೆಯಲ್ಲಪ್ಪ ಅಂತ, ಬೇಕಾ ಸರ್ ನಿಮಗೆ ಅಂತಾರೆ. ಒಂದು ಸರಳವಾಗಿ ಅವ್ರಿಗೆ ಅನ್ಸುತ್ತೆ ಅವ್ರಿಗೆ. ಸೊ ನನಗೆ ಎಲ್ಲೋ ಒಂದು ಕಡೆ ಅದು ಯಾಕೆ ಹೆಂಗೆ ಅಂದರೆ ಅದು ಡೆವಲಪ್ಮೆಂಟ್ ಅಂತ ಅಂದ್ಕೊಂಡ್ರೆ ಭಾಳ ಮುಂದೆ ಬಂದಿದ್ದೀವಿ ನಮ್ಮ ದೇಶದಲ್ಲಿ. ಬಟ್ ಇದು ನನಗೆ ಬೇಕಾ ಅನ್ನೋ ಪ್ರಶ್ನೆ ಕೇಳುವ ಶಕ್ತಿ ನನ್ನಲ್ಲಿ ಬಂದಿದ್ಯಾ ಅಂತ ಕೇಳಿದ್ರೆ ಆ ಡೆವಲಪ್ಮೆಂಟ್ ತುಂಬ ಹಿಂದೆ ಇದ್ದೀವಿ. ಸೊ ನಾನು ಹೇಳೋದು 4 ಮಾನವ ಸಂಪನ್ಮೂಲಗಳಲ್ಲಿ ಸದಾಕಾಲ ನಾವು ಬೆಳ್ಕೊಂಬಂದ್ರೆ ಅಭಿವೃದ್ಧಿ. ಮೊದಲನೇದು ಶಾರೀರಿಕವಾಗಿ ಬೆಳಿಬೇಕು. ನಮಗೆ ಕಾಯಿಲೆಗಳು ಬರಬಾರ್ದು, ಅನಾರೋಗ್ಯ ಆಗಬಾರ್ದು. ಇವತ್ತು ನಮ್ಮ ತಟ್ಟೆಯಲ್ಲಿ ಇರೋದೆಲ್ಲ ವಿಷ, ನಾವು ಊಟ ಅನ್ಕೊಂಡು ತಿಂತಾ ಇದ್ದೀವಿ. ಬಹುಶಃ ಈ ಟ್ರೈಬಲ್ಸ್ ಆ ವಿಷ ತಿಂತಿರ್ಲಿಲ್ಲ ಮುಂಚೆ. ಈಗ ನಾವು ಅಕ್ಕಿ ಫ್ರೀ ಕೊಟ್ಟು ಅವ್ರನ್ನ ನಮ್ಮ ಈ ಏನು ಆಧುನಿಕ ಅಂತ ಇದೆಯೋ ಅದಕ್ಕೆ ಎಳ್ಕೊಂಡ್ಬಿಟ್ಟಿದೀವಿ ಅವ್ರನ್ನ. ಅದು ಒಂಥರ, ಯಾಕಂದ್ರೆ ನನ್ಗೆ ಕೊಡಕ್ಕೆ ಸುಲಭ ಅಲ್ಲ, 40 ಕೆಜಿ ಅಕ್ಕಿ ಕೊಡಕ್ಕೆ ಸುಲಭ ಕೊಟ್ಬಿಡ್ತೀವಿ. ಸೊ ಆ ಥರ ಆಗಿ ನಮಗೆ ಅವರ ಸಾಂಸ್ಕೃತಿಕ ಆಹಾರವನ್ನೇ ಪದ್ಧತಿಗಳನ್ನೇ ನಾವು ಹಾಳು ಮಾಡಿಬಿಟ್ಟಿದ್ದೀವಿ. ಈಗ ಎಲ್ಲರೂ ಅವರು ಮಾಡ್ರನ್ ಆಗ್ಬಿಟ್ಟಿದ್ದಾರೆ. ಮಾಡರ್ನ್ಗಿಂತ ಹೆಚ್ಚಾಗಿ ನಮ್ಮ ಹುಚ್ಚ ಅವ್ರು ಇಡಿಸ್ಬಿಟ್ಟಿದ್ವಿ ಅಂತ ಹಂಗೆ ಹೇಳ್ಬೋದು. ಈಗ ಅವ್ರಿಗೊಂದು ಹೀರೋ ಹೊಂಡ ಬೇಕು, ಒಂದು ಫೋನ್ ಬೇಕು, ಇರಬಾರ್ದು ನಾನು ಹೇಳೋದಿಲ್ಲ, ಅಗತ್ಯ ಇದೆ. ಅದ್ರ ಜೊತೆಗೆ ಡೆವಲಪ್ಮೆಂಟ್ ಅಂದರೆ ಶಾರೀರಿಕವಾಗಿ ನಾನು ಬೆಳೆದಿದ್ದೀನ, ಒಳ್ಳೆ ಪೌಷ್ಟಿಕತೆ, ಆಹಾರ, ನಮಗೆ ಆರೋಗ್ಯ ವ್ಯವಸ್ಥೆ, ಇದೆಲ್ಲ ದೇಹಕ್ಕೆ ಬೇಕಿರ್ತಕ್ಕಂಥದ್ದು. ಭೌತಿಕವಾಗಿ ಮಾನಸಿಕವಾಗಿ ಬೆಳೀತಾ ಇದ್ದೀನ, ಅವೇರ್ನೆಸ್ಸು, ಪ್ರಪಂಚದಲ್ಲಿ ನಡೆಯುವಂಥ ಘಟನೆಗಳು, ನಮಗೆ ತಾರೀಫ್ ವಾರ್ ಬಗ್ಗೆನೂ ತಿಳ್ಕೋಬೇಕು, ನಮಗೆ ಪಕ್ಕದ ಹಳ್ಳಿಯಲ್ಲಿ ನಡೆಯುವಂಥ ಘಟನೆಗಳು ಗೊತ್ತಿರಬೇಕು. ಸೊ ಆ ಥರ ಒಂದು ವಿಸ್ತರಿಸುವಂಥ ಭಾಷೆಯ ತಜ್ಞತೆ ಇರ್ಬೋದು, ವಿಚಾರ ತಿಳ್ಕೊಳ್ಳೋದು, ಅದು ಪ್ರೋಸೆಸ್ ಮಾಡುವಂಥದ್ದಾಗಿರ್ಬೋದು. ನಾವು ಭಾವನಾತ್ಮಕವಾಗಿ ಬೆಳೀತಾ ಇದ್ವಿ, ಎಮೋಷನಲ್ ಗ್ರೋತು, ಅಕ್ಕಪಕ್ಕದವನ್ನು ಪ್ರೀತಿಸುವುದು. ಇವತ್ತು ನಾವು ವಿಂಗಡಿಸುವಂಥ ಗುಣ ಬೆಳೆಸ್ತಾ ಇದ್ದೀವಿ, ಕೂಡಿಸುವಂಥ ಗುಣ ಬೆಳೆಸ್ತಾ ಇಲ್ಲ. ಅಕ್ಕಪಕ್ಕದವ್ರಿಗೆ ಗುರ್ತಾನೆ ಇರೋದಿಲ್ಲ. ಒಂದು ಹೆಂಗಾಗ್ಬಿಟ್ಟಿದೀವಿ ಅಂದರೆ ಹಳ್ಳಿಗಳಲ್ಲಿ ಹಂಗೆ ಆಗ್ತಾ ಇದೆ. ಹೌದು. ಕೊನೆಯದಾಗಿ ಆಧ್ಯಾತ್ಮಿಕವಾಗಿ ಬೆಳೀತಾ ಇದ್ದೀವ ಅಂತ. ಆಧ್ಯಾತ್ಮಿಕತೆ ಅಂದರೆ ಬರೀ ಗುಹೆಯಲ್ಲಿ ಕೂತ್ಕೊಂಡು ಶಿವ ಶಿವ ಅಂತ ಹೇಳೋದಲ್ಲ, ತಪಸ್ ಮಾಡೋದಲ್ಲ. ನನ್ನ ಪ್ರಕಾರ ಒಂದು ಸಂತೋಷವಾಗಿರೋದು, ಸುಖ ಅನ್ನೋ ಭಗವದ್ಗೀತೆಯಲ್ಲಿ ಏನು ಸುಖದ ಕಲ್ಪನೆ ಇದೆ, ಅದ್ರ ಜೊತೆಗೆ ಬೇರೆಯವ್ರನ್ನ ತೊಂದರೆ ಕೊಡದೆ ಇರೋದು, ನಾವು ಅಹಿಂಸೆ ಅನ್ನೋ ಪದದ ಅರ್ಥಕ್ಕೆ ತಕ್ಕಂತೆ ಜೀವಿಸುವಂಥದ್ದು, ಇದೆಲ್ಲ ಕೂಡ ಅಧ್ಯಾತ್ಮವೇ. ನಾವು ಅತಿ ಆಸೆ ಒಳ್ಳೆತನ. ಗಾಂಧೀಜಿ ಹೇಳ್ತಾರಲ್ಲ, ನಾಟ್ ಫಾರ್ ಮೈ ನೀಡ್, ಓನ್ಲಿ ಫಾರ್ ಮೈ ನೀಡ್, ನಾಟ್ ಫಾರ್ ಮೈ ಗ್ರೀಡ್ ಅಂತ. ಅದರಿಂದ ಸಸ್ಟೈನಬಿಲಿಟಿ ಬರುತ್ತೆ. ಇವತ್ತು ನಾವು ಅದೇ ಡೆವಲಪ್ಮೆಂಟ್ ಚಿಹ್ನೆಗಳೂ ಬೇಕು, ಏರ್ಪೋರ್ಟು ಬೇಕು, ಕರೆಂಟು ಬೇಕು, ಆಧುನಿಕತೆಯೂ ಬೇಕು. ಆದರೆ ಆಧುನಿಕತೆಯನ್ನು
ಸದ್ಬಳಕೆ ಮಾಡುವಂಥ ಸತ್ಪುರುಷರು ಕಟ್ಟಬೇಕು ನಾವು, ಅದು ಅಭಿವೃದ್ಧಿ. ಇವತ್ತೆಲ್ಲ ಆ ಕೊರತೆ ಕಾಣುತ್ತೆ. ಸೊ ನನ್ನ ಪ್ರಕಾರ ನಮ್ಮ ಶಾಲೆಗಳಾಗಲಿ ಶಿಕ್ಷಣ ಆಗಲಿ ಅದನ್ನು ತಯಾರಿಸುವಂಥ ಪ್ರಕ್ರಿಯೆಗಳಿದ್ವಿ. ಸೊ ನಾವು SLCಯಲ್ಲಿ ನಮಗೆ 98% ರಿಸಲ್ಟ್ಸ್ ಬಂತು, ಅದು ಬರುತ್ತೆ, ಅದರಾಗೆ ಅದನ್ನು ಅನೌನ್ಸ್ ಮಾಡ್ತೀವಿ, ಬಟ್ ಅದಕ್ಕೋಸ್ಕರ ಶ್ರಮಿಸುವುದಿಲ್ಲ. ಅದು ನಮಗೆ ಅದು ಬಂದರೆ ಆಯಿತು, ಬರದೇ ಹೋದ್ರೆ ಅಷ್ಟೇ ಹೋಯಿತು. 99 ತೊಗೊಂಡವರು 1 ಮಾರ್ಕ್ಸ್ ಬರಲಿಲ್ಲ ಅಂತ ಸುಸೈಡ್ ಮಾಡ್ಕೊಂಡ ಉದಾಹರಣೆಗಳು ನಮ್ಮಲ್ಲಿದ್ದಾವೆ. ಎಲ್ಲಿಗೆ ಹೋಗಿ ಮುಟ್ತೀವಿ ನಾವು ಅಂತ. ಯಾಕಂದರೆ ನಾವು ಇದು ಸ್ಪರ್ಧಾತ್ಮಕ ಜಗತ್ತನ್ನು ಅವ್ರ ಮನಸ್ಸಿಗೆ ಏನೋ ಕೊಟ್ಬಿಟ್ಟಿದ್ವಿ ಆಗಲೇ. ನಾನು ಸ್ಪರ್ಧೆಯಲ್ಲಿದ್ರೇ ನಾನು ಒಳ್ಳೆಯ ಸ್ಟೂಡೆಂಟು ಅಂತ ಇಲ್ಲ. ನಾನು ನನ್ನ ಸ್ವಂತಿಕೆಯಿಂದ ತೀರ್ಮಾನ ತಗೊಳ್ಳುವಂಥ ಶಕ್ತಿ ಸಾಮರ್ಥ್ಯನ ಬೆಳೆಸ್ಕೊಂಡಿದ್ರೆ ಅದೇ ಶಿಕ್ಷಣದ ಗುರಿ ಅಂತ ಹಾಕ್ಕೊಂಡ್ಬಿಟ್ರೆ ಈ ಗೊಂದಲ ಬರೋಕ್ಕೆ ಸಾಧ್ಯನೇ ಇಲ್ಲ. ಎಲ್ಲ 99 ತಗೋಬೇಕು, 100 ಔಟ್ ಆಫ್ 100 ತಗೋಬೇಕು ಅನ್ನೋ ಆ ಭ್ರಮೆಯಿಂದ ನಾವು ಹೊರಗೆ ಬರಬೇಕಾದ. ಬಟ್ ಎಲ್ಲರೂ ಸಮಾನತೆ ಅನ್ನೋದನ್ನ ನಾವು ಚಿಕ್ಕ ವಯಸ್ಸಿಂದ ಬೆಳೆಸೋದಿಲ್ಲ. ನನಗೆ ಭಾಳ ವರ್ಷಗಳ ಹಿಂದೆ ಇನ್ನೂ ನೆನಪಿದೆ, ಆಗೆಲ್ಲ ದೂರದರ್ಶನ್ ಬ್ಲ್ಯಾಕ್ ಆ್ಯಂಡ್ ವೈಟಲ್ಲಿ ಬರೋದು. ಹೌದು, ಪಾಪ ದೂರದರ್ಶನ್ ಅವರಿಗೆ ಸಾಕಷ್ಟು ಪ್ರೋಗ್ರಾಮ್ ಸಿಗ್ತಿರ್ಲಿಲ್ವೇನೋ, ಸಿಗೋದು ಪ್ರೋಗ್ರಾಮ್ ಎಲ್ಲ ತೋರಿಸೋರು. ಹೈದರಾಬಾದಲ್ಲಿ ಸ್ಪೆಷಲಿ ಚಾಲೆಂಜ್ ಮಕ್ಕಳ ಗೇಮ್ಸ್ ನಡೀತಿತ್ತು, ನನಗೆ ಈಗಲೂ ಜ್ಞಾಪಕ ಇದೆ. ಸೊ ಅವರು ಯಾವುದೋ ಒಂದು ಹಳ್ಳಿಯಲ್ಲಿ ಕಬಡ್ಡಿ ನಡೆದು ತೋರಿಸೋರು, DD ಸ್ಪೋರ್ಟ್ಸ್ ಅಂತ ಶುರು ಮಾಡಿದ್ರು. ಏನಾದ್ರು ಬೇಕಿತ್ತು ಅವ್ರು ತೋರಿಸ್ಲಿಕ್ಕೆ, ಕ್ರಿಕೆಟ್ ಒಂದೇ ಅಲ್ವಲ್ಲ ಸ್ಪೋರ್ಟ್ಸು. ಸೊ ಆ ಗೇಮ್ಸ್ ತೋರಿಸಿದ್ದು. ನಾನು ಬೆಂಗಳೂರಿಗೆ ಹೋಗಿದ್ದೆ. ಬೆಂಗಳೂರು ಆಗ ನಮ್ಮ ಮನೇಲಿ ಬ್ಲ್ಯಾಕ್ ಆ್ಯಂಡ್ ವೈಟ್ TV ಇತ್ತು. ಅಲ್ಲಿ ಹೋದಾಗ ಹಾಕಿದ್ರು ನಮ್ಮಪ್ಪ, ನಾನು ನೋಡ್ತಾ ಇದ್ದೆ. ರನ್ನಿಂಗ್ ರೇಸು, ಒಂದು ಮಗು ಕ್ರಚಸ್ ಹಾಕ್ಕೊಂಡು ಓಡ್ತಿತ್ತು, ಒಂದು ಮಗು ಪೋಲಿಯೋ ಮಗು ಬಂದಿತ್ತು ಅನ್ಸುತ್ತೆ, ಕ್ಯಾಲಿಪರ್ಸ್ ಹಾಕ್ಕೊಂಡು ಕಾಲು ಎಳ್ಕೊಂಡು ನಡೀತಿತ್ತು, ಇನ್ನೊಂದು ಮಗು ವೀಲ್ ಚೇರಲ್ಲಿ ಹೋಗ್ತಿತ್ತು. ಒಂದು 7-8 ಮಕ್ಕಳಿದ್ದು ಸಾಲಾಗಿ. ಫಸ್ಟ್ ಬರ್ತಿದ್ದ ಮಗು ಒಂದು 4-5 ಹೆಜ್ಜೆ ಮುಂದೆ ಇತ್ತು ಎರಡನೇ ಬರೋ ಮಗುಕ್ಕಿಂತ. ಅದು ಬಿದ್ದೋಯ್ತು ಮೊದಲನೇ ಬರೋ ಮಗು. ನಮ್ಮ ಜಗತ್ತು ಹೇಗೆ ಬೆಳೆಸಿದ್ದೀವಿ ನಾವು ಅಂದರೆ, ನೀನು ಬಿದ್ದರೆ ಸೆಕೆಂಡ್ ಬರೋಣ, ನೀನು ಫಸ್ಟ್ ಬಂದ್ಬಿಡ್ತೀಯ ಅಂತ ಆ ಖುಷಿಯಲ್ಲಿ ಮುಂದಕ್ಕೆ ಹೋಗುತ್ತೆ. ಸದ್ಯ ಬಿದ್ದಲಲ್ಲ ಅವಳು ಅಂತ. ಈ ಎರಡನೇ ಹಿಂದೆ ಇದ್ದ ಮಗು ಆ ಮಗು ಬೀಳೋದು ನೋಡ್ಬಿಟ್ಟು ತಕ್ಷಣ ಅಲ್ಲಿಗೆ ಹೋಗಿ ಆ ಮಗುನ ಎತ್ಕೊಂತು. ಅದಕ್ಕೆ ಅಷ್ಟಕ್ಕೆ ನಿಲ್ಲಿಲ್ಲ. ಇನ್ನು 7-8 ಮಕ್ಕಳು 2-3 ಅಡಿ ಹಿಂದೆ ಬರ್ತಿದ್ದಲ್ಲ, ಎಲ್ಲರೂ ನಿಲ್ಲಿಸ್ಬಿಡ್ತದು. ಎಲ್ಲರನ್ನು ಕೈ ಹಿಡಿಸಿ ಒಟ್ಟಿಗೆ ಫಿನಿಶಿಂಗ್ ಲೈನಿಗೆ ಬಂದರು. ನನಗಿನ್ನೂ ತಲೆ ಒಳಗೆ ಅದು ಚಿತ್ರ. 8 ಮಕ್ಕಳು ಫಸ್ಟ್ ಬಂದರು. 8 ಜನಕ್ಕೆ ಫಸ್ಟ್ ಪ್ರೈಸ್ ಕೊಡಬೇಕೆ ಈಗ. ನನಗೆ ಆಗ ಕತೆ ನನಗೆ ಎಷ್ಟು ಡೀಪ್ ಆಯಿತು ಅಂದರೆ, ಆ ಮಗುವಿರೋ ಒಂದು ದಿವ್ಯತೆ ಅದನ್ನು ಕಾಪಾಡೋದೇ ಶಿಕ್ಷಣ. ಸೊ ನಾವು ಅದು ಈ ಜಗತ್ತಲ್ಲಿ ಇಲ್ಲಪ್ಪ ನಾನು ಫಸ್ಟ್ ಬರಬೇಕು ಅನ್ನೋದನ್ನ ಹೇಳ್ಕೊಡ್ತೀವಿ. ಎಲ್ಲರೂ ಫಸ್ಟ್ ಬರ್ಬೋದು ಅಂತ ಒಂದು ಕಲ್ಪನೆ ಕೊಡೋದೇ ಇಲ್ಲ. ಬಟ್ ಇಡೀ ವ್ಯವಸ್ಥೆ ಹಾಗೆ ಆಗಿಬಿಟ್ಟಿದೆ. ಸೊ ಅದನ್ನು ಮಾಡದೇ ಇರೋ ನಾವುಗಳೇ ದಾರಿ ತಪ್ಪಿದವರು. ಬರೀ ಅಂಕಗಳ ಮೇಲಷ್ಟೇ ನಾವು ಸಫಲತೆ ಅಂದರೆ ಅಂಕ ಗಳಿಸುವುದು, ಒಳ್ಳೆ ಕಾಲೇಜಿಗೆ ಹೋಗೋದು, ಸಂಪಾದನೆ ಚೆನ್ನಾಗಿ ಮಾಡೋದು, ಒಳ್ಳೆ ಸಂಪಾದನೆ ಮಾಡೋದು. ಅವನ ಸಂಪಾದನೆ ಚೆನ್ನಾಗಿಲ್ಲ ಅಂದ್ರೆ ಅವನು ಯಾತಕ್ಕೂ ಪ್ರಯೋಜನ ಇಲ್ಲ. ನನಗೆ ತುಂಬ ಜನ ಹೇಳೋರು, ಏನಪ್ಪ ನೀನು ಮೈಸೂರು ಯೂನಿವರ್ಸಿಟಿಯಲ್ಲಿ ಆಗ ನಾನು ಫೈನಲ್ ಇಯರಲ್ಲಿ ಕ್ಲಾಸಲ್ಲಿ ಆಗೆಲ್ಲ ಒಂದೇ ಕಾಲೇಜು, 3rd ಬಂದಿದ್ದೆ ಅನ್ಸುತ್ತೆ. ಎಲ್ರಿಗೂ ಆಶ್ಚರ್ಯ. ನನ್ನ ಕ್ಲಾಸ್ಮೇಟ್ಗಳು, ನೀನೇನು ಫಾರಿನ್ಗೆ ಹೋಗಲ್ವಾ, ಕಾಡಿಗೆ ಹೋಗ್ತಾ ಇದೆಯಾ? ನನಗೆ ಭಾಳ ತಮಾಷೆ ಮಾಡೋರು, ಇವನು ತಲೆ ಕೆಟ್ಟಿರ್ಬೇಕು, ಇವನು ಕಾಡಿಗೆ ಹೋದ ಅಂತ. ಯಾಕಂದರೆ ಈ ಜಗತ್ತಿನ ಅಳತೆಗೋಲಲ್ಲಿ ನಾನು ವಿಫಲನಾದೆ. ಬಟ್ ಅವ್ರಿಗೆ ಅರ್ಥವಾಗಲಿಲ್ಲ. ಭಾಳ ಆಳವಾದ ಅಳತೆಗೋಲಲ್ಲಿ ಭಾಳ ಸಫಲನಾಗಿದ್ದೀನಿ ನಾನು. ಯಾಕಂದ್ರೆ ನನಗೆ ಯಾವುದೂ ಅಪೂರ್ಣ ಅಂತ ಅನಿಸೇ ಅನಿಸಿಲ್ಲ. ನನಗೆ ಇಂಥ ಅವಶ್ಯಕತೆಗಳು ಬೇಕು ಅಂತ ಅನಿಸಿಲ್ಲ. ನಾನು ಯಾವುದಕ್ಕೂ ಅದು ಏನೇನಾಗಿದೆಯೋ ಅದನ್ನೆಲ್ಲ 100% ಜೀವನದಲ್ಲಿ ನಾನು ನನ್ನ ಸಾಮರ್ಥ್ಯಕ್ಕಿಂತ ಹೆಚ್ಚಾಗಿ ದುಡಿದಿದ್ದೀನಿ ಅಂತ ಅನಿಸುತ್ತೆ. ಬಟ್ ನನಗೆ ಅದೇನು ಕೊರತೆ ಅಂತ ಎಲ್ಲೂ ಅನಿಸೇ ಇಲ್ಲ. ಬಟ್ ಸಫಲತೆ ಏನು ಅನ್ನೋದನ್ನ ನಾವು ವ್ಯಾಖ್ಯಾನ ಸರಿಯಾಗಿ ಕೊಡಬೇಕಾದ್ರೆ, ಯಾವುದು ಸಫಲತೆ ಅಂತ ನಾವು ಡಿಫೈನ್ ಮಾಡ್ಕೋತೀವಲ್ಲ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಈ ಗಳಿಸುವಿಕೆ ಅಥವಾ ಶಿಕ್ಷಣವು ಯಾವ್ದು ನಿಜವಾದ ಶಿಕ್ಷಣ ಅಂತ ನಾವು ಅರ್ಥ ಮಾಡ್ಕೊಳ್ಳೋಕೆ ಮುಂಚೆ ನಾವು 10 ವರ್ಷ ಕಾಲೇಜೇ ಮುಗಿದೋಗಿರು. ಆಮೇಲೆ ನಾವು ಹಿಂದೆ ತಿರುಗೋ ನಮ್ಮ ಮಕ್ಳಿಗೆ ಈ ಥರ ಮಾಡಿಸ್ಬೇಕು ಅಂತೀವಿ, ಮಕ್ಕಳು ಅದೇ ವ್ಯವಸ್ಥೆಗೆ ತೊಗೊಂಡೋಗ್ತೀವಿ ಪೂರ. ಇನ್ನೊಂದು ನಾನು ನಿಮ್ಮ ಹತ್ರ ಕೇಳಬೇಕು ಅಂತ ಅನ್ಕೋತಾ ಇದ್ದೆ. ಈಗ ಇತ್ತೀಚಿನ ವರ್ಷಗಳಲ್ಲಿ ಈ ಸಮಾಜ ಸೇವಕರಿಗೆ ಅಥವಾ ಸಮಾಜ ಸೇವಾ ಸಂಸ್ಥೆಗಳು ಸಾಕಷ್ಟು ಸವಾಲುಗಳನ್ನು ಎದುರಿಸ್ತಾ ಇದ್ದಾವೆ. ಇದು ಒಂದು ವೃತ್ತಿಯಾಗಿ ಈ ದೇಶದಲ್ಲಿ ಇವತ್ತು ಉಳಿಲಿಕ್ಕೆ ಸಾಧ್ಯವಾ? ನನ್ನ ಪ್ರಕಾರ ಉಳಿಯುತ್ತೆ. ಆದರೆ ಇವತ್ತು ನಮ್ಮನ್ನು ನಾವು ಜೀರ್ಣೋದ್ಧಾರ ಮಾಡ್ಕೋಬೇಕು. ಯಾವ ರೀತಿಯಲ್ಲಿ ಅಂತ ಹೇಳ್ತೀನಿ. ಇವತ್ತು ತುಂಬ ಆಧುನಿಕತೆ ಅನ್ನೋದೇ ಡೆಫಿನೇಷನ್ ಚೇಂಜ್ ಆಗ್ತಾ ಇದೆ, ಪ್ರತಿದಿನ ಚೇಂಜ್ ಆಗ್ತಾ ಇದೆ. ನನಗಿವತ್ತು ChatGPT ಬಳಸ್ಲಿಕ್ಕೆ ಬರದೇ ಹೋದರೆ ನನಗೇನು ಗೊತ್ತಿಲ್ವೇನೋ ಅಂತ ಬಿಡುತ್ತೆ.
ಒಂದು 2 ವರ್ಷದ ಹಿಂದೆ ಇಂಟರ್ನೆಟ್ ಸಿಕ್ಕಿದ್ರೆ ಸಾಕು ಅಂತ ಅನಿಸ್ತಿತ್ತು. ಇವತ್ತು ಹಂಗಾಗಿಲ್ಲ. ಆ್ಯಂಡ್ ಚಾಟ್ ಜಿ ಪಿ ಟಿಯಲ್ಲಿ ಪ್ರಾಂಪ್ಟ್ ಹೆಂಗೆ ಮಾಡಬೇಕು ಅನ್ನೋದು ಗೊತ್ತಿಲ್ಲ ಅಂದರೂ ಈ ಚಾಟ್ ಜಿ ಪಿ ಟಿ ಇಟ್ಕೊಂಡು ಏನು ಮಾಡೋದು. ಸೊ ಪ್ರಾಂಪ್ಟ್ ಇಂಜಿನಿಯರಿಂಗೇ ಒಂದು ಹೊಸ ಕೌಶಲ್ಯ. ಸೊ ಪ್ರತಿದಿನವೂ ಕೂಡ ಬೇರೆ ಬೇರೆ ರೀತಿಯಲ್ಲಿ ವ್ಯವಸ್ಥೆಗಳು ಬದಲಾವಣೆ ಆಗ್ತಿದೆ. ಸ್ವಯಂ ಸೇವಾ ಸಂಸ್ಥೆಗಳು ಅಂತ ಏನು ಕರಿಬೋದು ನಾವು ಅದನ್ನು, ಅದು ಒಂದು ವಾತಾವರಣದಲ್ಲಿ ಮುಳುಗಿರ್ತಕ್ಕಂಥ ಒಂದು ವ್ಯವಸ್ಥೆ. ಸರ್ಕಾರೇತರ ವ್ಯವಸ್ಥೆ ಆಗಿರೋದ್ರಿಂದ ಕೆಲವು ಚೌಕಟ್ಟುಗಳನ್ನು ಒಳಗಿರಬೇಕಾಗತ್ತೆ. ಅದು ಸರ್ಕಾರ ಅನ್ನೋದು ಯಾವಾಗಲೂ ಕಂಟ್ರೋಲ್ ಮಾಡಲಿಕ್ಕೆ ಇಷ್ಟಪಡುತ್ತೆ. ಸೊ ಅದು ಆ ಕಂಟ್ರೋಲ್ ಅನ್ನೋ ಪದಕ್ಕೆ ಕಾನೂನು ತರುತ್ತೆ. ಆ ಕಾನೂನನ್ನು ಪಾಲಿಸೋಷ್ಟರೊಳಗೆ ತಲೆ ಕೆಟ್ಟೋಗುತ್ತೆ. ಪ್ರತಿದಿನ ಬರುವ ಕಾನೂನುಗಳಿಂದ ಇದು ಬದುಕದ್ದು ಒಂದು ದೊಡ್ಡ ಸ್ಟ್ರಗಲ್. ಅದು ಆ ಸತ್ಯತೆಯೂ ಇದೆ. ಬಟ್ ಈ ಚೌಕಟ್ಟೆ ಇಲ್ಲದೆ ಹೋಗಿದ್ರೆ ಹೇಗಿರೋದು ಅನ್ನೋ ಜಗತ್ತನ್ನು ಆಲೋಚನೆ ಮಾಡಿದರೆ ಭಾಳಷ್ಟು ಇವತ್ತು ಈ ಭ್ರಷ್ಟ ಪ್ರಪಂಚದಲ್ಲಿ, ಸಮಾಜವೇ ಭ್ರಷ್ಟ ಆಗಿರ್ತಕ್ಕಂಥ ಪ್ರಪಂಚದಲ್ಲಿ ನಾವು ಬೇರೆ ಸರ್ಕಾರ ಭ್ರಷ್ಟರು, ರಾಜಕಾರಣಿಗಳು ಭ್ರಷ್ಟರು ಅಂತ ಹೇಳಕ್ಕೆ ಸಾಧ್ಯ ಇಲ್ಲ. ಭ್ರಷ್ಟತೆ ಎಲ್ಲ ಕಡೆ ಬಂದಿದೆ, ಎಲ್ಲ ಕಡೆ ಈ ಸಂಸ್ಥೆಗಳಿಗೂ ಬಂದಿರುತ್ತೆ. ಈ ಥರದ ಒಂದು ನಿಯಂತ್ರಣ ಸ್ವಯಂ ಸೇವಾ ಸಂಸ್ಥೆಗಳ ಮೇಲೂ ಸಾಕಷ್ಟು ಹೌದು ಆರೋಪಗಳು ಕೇಳಿ ಬರ್ತಾ ಇದ್ದಾವೆ. ಅದು ಕೆಲವು ಕಡೆ ಆರೋಪವಾಗಿ ಉಳ್ಕೋಬಹುದು, ಕೆಲವು ಕಡೆ ಸತ್ಯ ಕೂಡ ಅದು. ಮತ್ತು ಅದಕ್ಕೂ ಕೂಡ ಆ ನಿಯಂತ್ರಣ ಮಾಡಲಿಕ್ಕೆ ಕೆಲವು ವ್ಯವಸ್ಥೆಗಳು ಇಲ್ಲದೆ ಹೋಗಿದ್ರೆ ಸರ್ಕಾರ ತನ್ನ ಜವಾಬ್ದಾರಿ ಪೂರೈಸಿದಂಗೂ ಆಗಲ್ಲ. ಸೊ ಎರಡೂ ಬೇಕು, ಇದು ಬ್ಯಾಲೆನ್ಸ್. ಅದು ಜಾಸ್ತಿ ಮಾಡಿದ್ರೆ ಬೆಳೆಯೋದಿಲ್ಲ, ಮಾಡ್ದೇನೆ ಹೋಗ್ಬಿಟ್ರೆ ಅದು ಬೇರೆ ಚೆನ್ನಾಗಿರೋ ಸಂಸ್ಥೆಗಳು ಚೆನ್ನಾಗೇ ಇರುತ್ತೆ. ಸೊ ಇದಕ್ಕೆ ಇವತ್ತಿನ ಸವಾಲುಗಳು ಏನು ಅಂದರೆ, ತುಂಬ ಸಂಸ್ಥೆಗಳಾಗ್ಬಿಟ್ಟಿರೋದ್ರಿಂದ ಆರ್ಥಿಕ ಸವಾಲುಗಳಿವೆ. ಎರಡನೇದು, ಸಮಾಜಕ್ಕೆ ಇವ್ರ ಬಗ್ಗೆ ವಿಶ್ವಾಸ ಕಡಿಮೆ ಆಗ್ತಿರೋದ್ರಿಂದ ನಾನು ಅದಕ್ಕೆ ಕ್ರೆಡಿಬಿಲಿಟಿ ಚಾಲೆಂಜ್ ಅಂತೀನಿ. ಇವು ಸ್ವಯಂ ಸೇವಾ ಸಂಸ್ಥೆ ಅಂದ ಕೂಡಲೇ ಏನಕ್ಕೆ ಮಾಡಿದ್ದಾರೆ, ಏನೋ ಇರಬೇಕು ಅಂತ ಹಲವಾರು ರೀತಿಯಲ್ಲಿ ಯೋಚನೆ ಮಾಡ್ತಾರೆ. ಮೂರನೇದು, ಆ ವ್ಯವಸ್ಥೆ ಒಳಗೆ ಈಗ ನಾನು ಒಂದು 10 ಸಂಸ್ಥೆಗಳಿದ್ದರೆ 10 ಸಂಸ್ಥೆಗಳು ನಿಮಗೆ ಪರಿಚಯ ಇದ್ದರೆ 10 ಸಂಸ್ಥೆಗಳು ನೀವು ಒಬ್ಬರೇ ಪರಿಚಯ. ಸೊ ಎಲ್ಲರೂ ನಿಮ್ಮ ಹತ್ರ ಬರ್ತಾರೆ, ನೀವು ಕೊಡ್ತೀರಾ ಅಂತ ಗೊತ್ತಾಗ್ಬಿಟ್ರೆ ಎಲ್ಲರೂ ನಿಮ್ಮ ಹತ್ರ ಬಂದು ನಾವು ಒಳ್ಳೆ ಕೆಲಸ ಮಾಡ್ತಾ ಇದ್ದೀನಿ ಕೊಡಿ ಅಂತ. ಎಲ್ಲರೂ ಒಳ್ಳೆ ಕೆಲಸ ಮಾಡೋರೆ. ಸೊ ನೀವು ಒಬ್ಬರಿಗೆ 1000 ರೂಪಾಯಿ ಕೊಡ್ತಾ ಇದ್ರೆ ಈಗ 100 ರೂಪಾಯಿನೇ ಕೊಡೋಕ್ಕಾಗೋದು. ಕೊಡೋ 1000 ರೂಪಾಯಿ ನಿಮ್ಮ ಮಿತಿ ಇರೋದೇ, ನಿಮ್ಮ ಹತ್ರ ಮಿತಿ ಇರೋದೇ 1000 ರೂಪಾಯಿ. 10 ಜನ ಒಳ್ಳೆ ಕೆಲಸ ಮಾಡ್ತಿದ್ದಾರೆ, 10 ಜನರಿಗೂ ಹಂಚ್ತೀರಿ. ನೀವು ಯಾರು ಇಲ್ಲ ಅಂತ ಹೇಳಕ್ಕೆ ಮನಸ್ಸು ಬರಲ್ಲ, ಎಲ್ರಿಗೂ 100 ರೂಪಾಯಿ ಕೊಡ್ತೀರಿ. ಸೊ ನಾನು ನೆನೆ ತನಕ ನಿಮ್ಮ ಹತ್ರ 1000 ರೂಪಾಯಿ ಇಸ್ಕೊತಿದ್ದೆ. ಇವಾಗ ನಾನು 100 ರೂಪಾಯಿ ಆಯಿತು ಅಂದರೆ ಅದೊಂದು ಕಾಂಪಿಟೇಷನ್ ಚಾಲೆಂಜು. ನಮ್ಮೊಳಗೆ ಸ್ಪರ್ಧೆ ಬಂತು. ಅವಾಗ ನಾನೇನು ಮಾಡ್ತೀನಿ, ನಾನೇ ಅಂತ ಹೇಳೋಕ್ಕೆ ಶುರು ಮಾಡ್ತೀನಿ. ಸೊ ಸಮಾಜಕ್ಕೆ ಮಾಡ್ತಾ ಇದ್ದೀನಕ್ಕಿಂತ ನಮ್ಮ ಸಂಸ್ಥೆ ಉಳಿಸ್ಬೇಕು ಅಂತ ಮಾಡೋಕ್ಕೆ ಶುರು ಮಾಡ್ತೀನಿ. ಸೊ ಸಂಸ್ಥೆ ಉಳಿಸ್ಬೇಕು ಅನ್ನೋ ಹುಚ್ಚಲ್ಲಿ ನಾನು ಸೇವೆ ಯಾಕೆ ಮಾಡೋಕ್ಕೆ ಬಂದೆ ಅನ್ನೋ ಪ್ರಶ್ನೆ ಮರ್ತೋಗುತ್ತೆ ನನಗೆ. ಆ ಗುರಿ ಮರ್ತೋಗ್ತೀವಿ, ವಿಷನ್ ಕ್ಲಾರಿಟಿ ಹೊಟ್ಟೋಗುತ್ತೆ. ನಾವು ಮಿಷನ್ ಕ್ರೀಪ್ ಅಂತ ಏನು ಕರಿತೀವಿ, ಅಲ್ಲೆಲ್ಲ ಹೊಟ್ಟೋಗ್ತೀವಿ. ನಾವೇನು ಅನ್ಯಾಯ ಮಾಡ್ತೀವಿ ಅಂತಲ್ಲ, ಬಟ್ ನಾವು ಮಾಡೋ ಕೆಲಸಕ್ಕೆ ಅಂತ ಏನು ಹೊರಟಿರ್ತೀವೋ ಅದನ್ನು ಮಾಡ್ತಾ ಇದ್ದೀವಿ ಅಂತ ಪ್ರಶ್ನೆ ಕೂಡ ಮಾಡಲ್ಲ, ಅದು ಹೊಟ್ಟೋಗುತ್ತೆ. ಸೊ ಈ ಥರ ಹಲವಾರು ಟೆಕ್ನಾಲಜಿ ಒಂದು ಚಾಲೆಂಜು. ಸುಮಾರು ಸಂಸ್ಥೆಗಳಿಗೆ ಇವತ್ತಿನ ಆಧುನಿಕತೆ ಬೆಳವಣಿಗೆಯಲ್ಲಿ ಅದು ಎಕ್ಸ್ಪೆನ್ಸಿವ್. ಹೌದು, ಟೆಕ್ನಾಲಜಿ ಸಮಸ್ಯೆ ತುಂಬ ಇದೆ. ಯಾಕಂದ್ರೆ ಅದನ್ನು ಬಳಸ್ಕೊಳ್ಳದೆ ಹೋದರೆ ಹಿಂದೆ ಬಿದ್ದು ಹೋಗ್ತಾರೆ. ಬಳಸ್ಕೊಳ್ಳಿಕ್ಕೆ ಖರ್ಚು ಮಾಡಿ ಅದು ದುಡ್ಡು ಇರಲ್ಲ. ಹೌದು. ಮತ್ತು ಸಂಬಳ, ಹಣದ ಚಾಲೆಂಜ್ ಹೇಗೆ ಅಂದರೆ, ಈಗ ನಾವು ಇಂಗ್ಲೀಷಲ್ಲಿ ಹೇಳ್ತೀವಲ್ಲ, ನೀವು ಪೀನಟ್ಸ್ ವಿಲ್ ಓನ್ಲಿ ಗೆಟ್ ಮಂಕೀಸ್ ಅಂತ. ಮತ್ತು ಕಡಲೆ ಬೀಜ ಹಂಚಲಿಕ್ಕಿದ್ರೆ ನಮಗೆ ಸಿಗತ್ತೆ ಕೋತಿಗಳು. ಸೊ ಸ್ವಯಂ ಸೇವಾ ಸಂಸ್ಥೆಗೂ ಅಷ್ಟೇ, ಮತ್ತು ದುಡ್ಡಿಲ್ಲ ಅಂದಾಗ ಅದನ್ನೊಂದು ವೃತ್ತಿಯಾಗಿ ನೋಡಿ ಕೆಲಸಕ್ಕೆ ಬರೋರು ಆ ಲೆವೆಲಲ್ಲೇ ಇರ್ತಾರೆ. ಸೊ ಟ್ಯಾಲೆಂಟಿನ ಕೊರತೆ ಇದೆ. ಭಾಳಷ್ಟು ಓದಿ ನಾನು ಸೇವೆ ಮಾಡಬೇಕು ಅಂತ ಇರೋರು ತುಂಬ ಜನ ಇದ್ದಾರೆ, ಇಲ್ಲ ಅಂತ ಹೇಳೋದಿಲ್ಲ. ಬಟ್ ಒಂದು 100 ಜನ ಒಂದು ಸಂಸ್ಥೆಯಲ್ಲಿ ಇದ್ದಾರೆ ಅಂದರೆ ಅದೊಂದು 10-8 ಜನ ಇರ್ಬೋದು. 8 ಜನ ಒಂದು ಸಂಸ್ಥೆ ಆಗೋಕ್ಕೆ ಸಾಧ್ಯ ಇಲ್ವಲ್ಲ. ಉಳಿದ 90 ಭಾಗಕ್ಕೂ ನಾವು ಚೆನ್ನಾಗಿ ಆರ್ಥಿಕತೆ ಕೊಡಬೇಕು. ಆ್ಯಂಡ್ ಸಮಾಜದ ದೃಷ್ಟಿಕೋನ ಕೂಡ ನೋಡಿ. ಇವತ್ತು ನಾನು ಒಬ್ಬ ಯೂನಿವರ್ಸಿಟಿ ಪ್ರೊಫೆಸರ್ ಆಗಿ ನನಗೆ ಪೇ ಸ್ಕೇಲ್ ಬೇಕು, UGC ಸ್ಕೇಲ್ ಬೇಕು ಅಂತೀವಿ. ಪ್ರೊಫೆಸರ್ ಆದರೆ 2 ಲಕ್ಷ ಬೇಕು, 2.5 ಲಕ್ಷ ಬೇಕು ಅಂತ ಸಹಜವಾಗಿ ಅದು ಸಮಾಜ ಸ್ವೀಕರಿಸ್ಕೊಂಡಿದೆ. ಅಧ್ಯಾಪಕರಿಗೆ ಅಷ್ಟು ಕೊಡದೆ ಹೋದ್ರೆ ಹೇಗಪ್ಪ ಅಂತಾರೆ. ಅಷ್ಟೇ ಓದಿರ್ತಕ್ಕಂಥ ಒಂದು ಸ್ವಯಂ ಸೇವಾ ಸಂಸ್ಥೆಯಲ್ಲಿ ಕೆಲಸ ಮಾಡೋದು, ನೀವು 2 ಲಕ್ಷ ಕೊಡ್ತೀನಿ ಅಂತ ಹೇಳಿ ನೋಡಿ, ಅವ್ನಿಗೆ ಯಾಕೆ ಅಷ್ಟು ಕೊಡ್ತೀಯಾ ಅಂತ ಹೇಳ್ತೀವಿ ನಾವು. ಸೊ ಈಗ ನಾವು ಎಲ್ಲೋ ಒಂದು ಕಡೆ ಯೋಚನೆ ಮಾಡಬೇಕು. ಈ ಥರದ ಹಲವಾರು ಚಾಲೆಂಜ್ಗಳು ಸೊಸೈಟಿ ನೋಡುವಂಥ ದೃಷ್ಟಿಕೋನ, ಆರ್ಥಿಕತೆ, ನಿಯಂತ್ರಣ ವ್ಯವಸ್ಥೆ, ಇದು ಸರ್ಕಾರಿ ವ್ಯವಸ್ಥೆಗಳ ಕಾನೂನು, ಟೆಕ್ನಾಲಜಿ, ಟ್ಯಾಲೆಂಟು ಎಲ್ಲವೂ ಚಾಲೆಂಜಸ್ ಆಗಿಬಿಟ್ಟಿದೆ. ಇದನ್ನು ಮೀರಿ ಹೋಗೋ ಸಂಸ್ಥೆಗಳು ಮಾತ್ರ ಉಳಿಯುತ್ತೆ. ಒಂದು ತಿಳಿ ಒಳ್ಳೆಯದೇ, ಅದು ಉಳಿದದ್ದು ನಶಿಸಿ ಹೋಗುತ್ತೆ. ಅದು ಸಮಾಜದ ಅದು ಚಕ್ರ. ಗಟ್ಟಿ ಕಾಳುಗಳು ಮಾತ್ರ ಉಳ್ಕೊಳ್ತವೆ. ಶಿಕ್ಷಣದಲ್ಲಿ ಇರೋನಾಗಿ ನನಗೆ ಭಾಳ ಸರಿ ಇತ್ತೀಚೆಗೆ ಕಾಣ್ತಾ ಇರೋದೇನೆಂದರೆ, ನಾವು ಕೌಶಲ್ಯದ ಬಗ್ಗೆ ತುಂಬ ಪ್ರಾಮುಖ್ಯತೆಯನ್ನು ಕೊಡ್ತಾ ಇದ್ದೀವಿ. ಶಿಕ್ಷಣದಲ್ಲಿ ಕೌಶಲ್ಯ ಬೇಕು, ಕೌಶಲ್ಯ ಆಧಾರಿತ ಶಿಕ್ಷಣ ಅಂತೆಲ್ಲ ಮಾತಾಡ್ತೇವೆ. ಆದರೆ ಬರ್ತಾ ಬರ್ತಾ ನಾವು ಎಥಿಕ್ಸನ್ನೇ ಕೈ ಬಿಟ್ಬಿಟ್ಟಿದ್ದೇವೆ. ಎಥಿಕ್ಸ್ಗೆ ಸ್ಥಾನ ಕೊಡದೆ ನೀವು ಕೌಶಲ್ಯವನ್ನು ಮಾತ್ರ ಕಲಿಸಿದ್ರೆ
ಅದು ಶಿಕ್ಷಣ ಆಗ್ತದೆ ಅಂತ ಅನಿಸ್ತದ. ಸ್ಕಿಲ್ ಓರಿಯೆಂಟೆಡ್ ಸ್ಕಿಲ್ ಆಗ್ಬಿಟ್ಟು ಫಾರ್ ಜಾಬ್ಸ್, ಹಾ ಅಷ್ಟೇ, ಎಂಪ್ಲಾಯ್ಮೆಂಟ್. ಏನಕ್ಕೇನ ಪ್ರಕಾರೇಣ, ಮತ್ತು ಬರೀ ಪರೀಕ್ಷೆ ಓರಿಯೆಂಟೆಡ್ ಅಷ್ಟೇ. ಅಲ್ಲಿ ಪರೀಕ್ಷೆಯಲ್ಲಿ ಅದು ಇಲ್ಲ ಅಂತಂದ್ರೆ ಅವನು ಓದೋದೇ ಇಲ್ಲ. ಈಗ ನಾವು ಡಿಗ್ರಿ ಲೆವೆಲಲ್ಲಿ ನೋಡ್ತಾ ಇದ್ದೀವಿ, ಒಂದು 10 ಪಾಠ ಇದೆಯಪ್ಪ, ಪರೀಕ್ಷೆಗೆ 6 ಪಾಠ ಇದೆ ಅಂದ್ರೆ ಅವನು 6 ಪಾಠ ಓದೋದು, ಉಳಿದ 4 ಓದಲ್ಲ.